ಇದೆ ಹಿಡಿದಾದಾಗ ನಮಗೆ ಆ ಜ್ಞಾನ ನಿಶ್ಚಲಗೊಳ್ಳುತ್ತದೆ. ಈ ಜಗತ್ತು ಎಂಬ ಕೊಟ್ಟಿಗೆಯಲ್ಲಿ ಬ್ರಹ್ಮಜ್ಞಾನ ಹೇಳಬಾರದು. ಈ ಜಗತ್ತಂತಕ್ಕಂಥ ಒಂದು ಕೊಟ್ಟಿಗೆ ಇದ್ದಾಗ ಅಲ್ಲಿ ನಮ್ಮ ಬ್ರಹ್ಮಜ್ಞಾನ ಹೇಳಿದ್ರೆ ಇದಾಗಲ್ಲ. ಹಂಗ ಬ್ರಹ್ಮತ್ವದ ಸ್ಥಿತಿಯಲ್ಲಿ ಇರಬೇಕು. ನಾವು ಈ ಜಗತ್ತಲ್ಲಿ ಇದ್ರೂ ಕೂಡ ಆ ಬ್ರಹ್ಮ ಸ್ಥಿತಿಯಲ್ಲೇ ನಾವು ಇರಬೇಕಾಗ್ತದೆ. ತನ್ನೊಳಗೆ ತಾನು ಅನುಭವಿಸುವ ಆನಂದ ಸ್ಥಿತಿಯಲ್ಲಿರಬೇಕು. ತನ್ನ ತಾನೇ ಅನುಭವಿಸ್ತಕ್ಕಂಥದ್ದಿರಬೇಕು. ಸ್ಥಿತಿ ತಪ್ಪಿದರೆ ಅದರಲ್ಲಿ ಏನಾಗ್ತದೆ, ನಮ್ಗೆ ದುಸ್ಥಿತಿ ಆಗ್ತದೆ. ಇದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸಾಧಕರಿಗೆ ಏನಾಗದು ಅಂತಂದ್ರೆ ಅಂತರಾತ್ಮ ಜ್ಞಾನವಾದ ಮೇಲೆ ಪರಮಾತ್ಮ ಸಾಧನವನ್ನ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಅಲ್ಲಿ 3 ಜನರು ಇದ್ದಾರೆ. 3ರಲ್ಲಿಯೂ ಅವನೇ ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಒಬ್ಬನೇ ಆತ್ಮನು 3ರಲ್ಲಿಯೇ ನಮಗೆ ತೋರ್ತಾನೆ ಅಂತ ನಾವು ನಿಶ್ಚಲವಾಗಿ ಕಂಡುಕೊಳ್ಳಬೇಕು. ಬದುಕಿಗೆ ಉಪಾಧಿ ಬೇಕು. ನೀರು ತರಲಿಕ್ಕೆ ಘಟ ಬೇಕು. ಅಂದಾಗ ನೀರು ತರಲಿಕ್ಕೆ ಬರ್ತದೆ. ಹಂಗ ಈ ಶರೀರವಂತಕ್ಕಂಥ ಉಪಾಧಿ ಬ್ರಹ್ಮನನ್ನು ಕೇಳಲಿಕ್ಕೆ ಬೇಕಾಗ್ತದೆ ಎಂಬ ಭಾವನೆ ನಮಗಿರಬೇಕು. ಹೊರತು ಆ ಘಟವೇ ನಾನು ಅಂತಕ್ಕಂಥ ಭಾವನೆ ಇರಬಾರ್ದು. ಬಸ್ಸಿನ ಉಪಾಧಿ ಅಂತ ಆಕಾಶದಲ್ಲಿ ಚಲಿಸಿ ಬೇರೆ ಕಡೆ ಸಂಚರಿಸುತ್ತದೆ. ಬಸ್ಸು ಇಲ್ಲಿ ಉಪಾಧಿಯಾಗಿರುತ್ತದೆ. ಹಂಗ ಆಕಾಶವೇ ಒಂದು ನಾಮರೂಪ ವಸ್ತುಗಳು ಉಪಾಧಿಯಲ್ಲಿ ಬಂದಿರ್ತವೆ. ದೇಹ ಅಂತ ಹೆಂಗ ಗಟ್ಟಿಯಾಗಿ ನಾವು ಹಿಡ್ಕೊಂಡಿವಿ ಇಲ್ಲಿವರೆಗೂ, ಅಷ್ಟೇ ಗಟ್ಟಿಯಾಗಿ ನಾನೇ ಬ್ರಹ್ಮ ಅಂತ ದೃಢ ನಿಶ್ಚಯ ಮಾಡಿಕೊಂಡಾಗ ಅಂತ ಗುರುಗಳು ನಮಗೇನಂತಂದ್ರೆ ಇಲ್ಲಿ ಬೋಧನೆ ಮಾಡೋದು. ನಮ್ಗೆ ಎಲ್ಲಿವರೆಗೆ ನಿಶ್ಚಲ ಜ್ಞಾನ ಬರಂಗಿಲ್ಲ ಅಲ್ಲಿವರೆಗೆ ಬ್ರಹ್ಮದ ಜ್ಞಾನ ಬಾನ ಆಗುವುದಿಲ್ಲ. ಆ ನಿಶ್ಚಲ ಜ್ಞಾನ ಯಾವಾಗಲಾಗ್ತದೆ ಅಂತಂದ್ರೆ ಗುರುವಿನಲ್ಲಿ ಶ್ರದ್ಧೆಯಿಂದ ಶ್ರವಣ, ಮನನ, ನಿಧಿಧ್ಯಾಸನ, ಪದದ ಅರ್ಥದ ಶೋಧನೆಯನ್ನು ಅವ್ರು ಹೇಳಿದಂತೆ ನಾವು ನಿರ್ಮಿತ ಸಾಧನೆ ಮಾಡಿಕೊಂಡಾಗ ಅಲ್ಲಿ ನಿಶ್ಚಲ ಜ್ಞಾನ ಬರ್ತದೆ. ಹೆಂಗ ನಾವು ಇಲ್ಲಿವರೆಗೂ ನಮ್ಮ ನಾಮರೂಪ ಗಟ್ಟಿಯ ಹಿಡ್ಕೊಂಡು ಬಂದಿವಲ್ಲ, ಮಧ್ಯರಾತ್ರಿಯಲ್ಲಿ ವಿಸ್ತಾರ ಕೂಡ ನಮ್ಮ ಹೆಸರು ಉಂಟಾಗುವಂತೆ. ಹಂಗ ಏನಂತಂದ್ರೆ ನಾವು ಮಧ್ಯರಾತ್ರಿಯಲ್ಲಿ ಕೂಡ ಆ ಬ್ರಹ್ಮ ಸ್ವರೂಪವನ್ನೇ ನಾವು ಕಂಡಾಗ ನಾವು ಗಟ್ಟಿಗೊಳ್ತೇವೆ. ಹಂಗ ಗಟ್ಟಿಗೊಳ್ಳಬೇಕಾದ್ರೆ ನಾವು ದಿನನಿತ್ಯ ನಾವು ಈ ಸಾಧನೆಯಲ್ಲಿ ಕೊಂಡಾಗ ನಾವು ಈ ಜ್ಞಾನ ಆಗ್ಲಿಕ್ಕೆ ನಿಜವಾಗಲು ಅಂತಂದ್ರೆ ಅದು ಅದರ ಅನುಭವಿಸಿದಾಗ ಎಲ್ಲರಿಗೂ ಗೊತ್ತಾಗಿದೆ. ಅಂತ ಒಂದು ಸಾಧನೆಯ ಮೂಲಕ ನಾವು ಗುರುಗಳ ಹೇಳಿದ ಪ್ರಕಾರ ಆ ನಿಶ್ಚಲ ಸ್ನಾನ ಮಾಡಿಕೊಂಡು ನಮಗೆ ನಾವು ಬ್ರಹ್ಮವೇ ನಾವು ಆಗಲಿಕ್ಕೆ ಆ ಸ್ಥಾನದ ಅನುಭವವನ್ನು ಪಡಲಿಕ್ಕೆ ಈ ಸಾಧನೆ ನಿರಂತರ ಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ದಿವಸ ಗುರುಗಳು ನಮ್ಮೆಲ್ಲರಿಗೂ ಪಾಠ ಮಾಡಿದರು. ಈ 2 ವಾಕ್ಯಗಳನ್ನು ಗುರುವಿನ ಶ್ರೀಪಾದಕ್ಕೆ ಅರ್ಪಿಸಿ ಮತ್ತು ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂಚಿ ನನ್ನ 2 ಮಾತು ವಿಧಾನ. ಓಂ ತತ್ಸತ್. ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿಯವರೆಗೆ ಕೊಟ್ರೆಯ ಗುರುಗಳವರು ಬಹು ಸುಂದರವಾಗಿ ನಮಗ ಈ ಒಂದು ಅನುಭವದ ನುಡಿಗಳನ್ನು ತಿಳಿಸಿಕೊಟ್ಟರೆ, ಬ್ರಹ್ಮನ ಒಂದು ನಾನೇ ಆ ಬ್ರಹ್ಮ ಇದ್ದೇನೆ ಅಂತಕ್ಕಂಥ ಬ್ರಹ್ಮದ ಪೂರ್ಣ ಅನುಭವವನ್ನು ತಿಳಿಸಿದ್ರೆ, ಆದ್ರೆ ಅದರಲ್ಲಿ ನೆಲೆ ನಿಲ್ಲುವುದು ನಾವು ಸಾಧನೆಯನ್ನು ಮಾಡಬೇಕಂತ ವಿಚಾರವನ್ನು ತಿಳಿಸಿದ್ರು. ಇನ್ನು ಮುಂದೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನು ಮುಂದೆ ಮತ್ತು ಬಹುರಾಯವರು ತಾವು ಹೇಳ್ತಾರೆ. ಆಯ್ತ್ರೆ, ಈಗ ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಪಂಗಳ ಈಗ ನಮಗ ಅನುಭವದ ಒಂದ ನುಡಿಗಳನ್ನು ತಿಳಿಸಿಕೊಡ್ತಾರ. ನಾವು ಎಲ್ಲರೂ ಆಲಿಸಿ. ವಸ್ತು ನಿರ್ದೇಶನ ಮಂಗಲ ರೂಪವನ್ನ ಗೌರಮ್ಮ ತಾಯಿಯವರು ನಡೆಸಿಕೊಡ್ಬೇಕಂತ ಕಷ್ಟ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखई जिहि मति लखई सोमई शुद्ध अपार अति अपार
साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर ಮಹಾದೇವ। ಎಲ್ಲರಿಗೂ ಶರಣು ಶರಣಾರ್ಥಿಗಳು। ಇದುವರೆಗೆ ವಸ್ತು ನಿರ್ದೇಶನ ರೂಪ ಮಂಗಲವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು। ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ। ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ। ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು। ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ ಜಿಯವರ ಕೃತಿ ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ। 172ನೇ ವಿಷಯಾಂಕ ಶುದ್ಧ ಬ್ರಹ್ಮ ಸ್ವರೂಪದ ವರ್ಣನೆ। ನೀವು ಯಾರು ಅಂತ ಕೇಳಿದ್ರೆ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಅಂತ ಹೇಳಬೇಕು। ವ್ಯಾವಹಾರಿಕ ನಾಮಗಳು ಬೇರೆ, ವ್ಯಾವಹಾರಿಕ ನಾಮಗಳು ರೂಪಗಳು ಎಲ್ಲ ಬೇರೆ, ಆದ್ರೆ ಎಲ್ಲರೂ ಒಂದೇ ಅದೀವಿ ಅಂತಂದ್ರೆ ಒಂದೇ ಏನದೀವಿ ನಾವು ನೀವು ಎಲ್ಲ ಇಡೀ ಬ್ರಹ್ಮಾಂಡದ 84 ಲಕ್ಷ ಜೀವರಾಶಿಗಳು ಜಡರಾಶಿಗಳು ಏನೇನದಾವ ಎಲ್ಲ ಅಷ್ಟು ಒಂದೇ ಹೆಂಗಾತವಂದ್ರೆ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ। ಅದೇ ನಮ್ಮನ್ನ ಒಂದು ಮಾಡಂಥದ್ದು ಆ ಬ್ರಹ್ಮ ಸ್ವರೂಪದ ವರ್ಣನೆಯನ್ನ ಮಾಡ್ತಾ ಇದ್ದೀವಿ। 172ನೇ ವಿಷಯಾಂಕ ದೋಹ 90 ಅಂತರ್ಬಾಹರ ಏಕರಸ ಜೋ ಚೇತನ ಭರಪೂರ ವಿಭುನವ ಸಮಸೋ ಬ್ರಹ್ಮ ಹೈ ನಹಿ ದೂರ ನಹಿ ನೇರ। ಹೆಂಗ ನೇರ ಅಂತಂದ್ರೆ ಸಮೀಪ, ದೂರ ಅಂತಂದ್ರೆ ದೂರ। ಅಂತರ್ವಾಹರ ಏಕರಸ, ಅಂತರ್ ಅಂದ್ರೆ ಒಳಗ, ಬಾಹರ ಅಂದ್ರೆ ಹೊರಗ, ಏಕರಸ ಒಂದೇ ರೀತಿಯಾಗ್ಯದ। ಒಳಗಿದ್ದದ್ದೇ ಹೊರಗದ, ಹೊರಗಿದ್ದದ್ದೇ ಒಳಗದ। ಜೀವನೇ ಬ್ರಹ್ಮನಾಗ್ಯಾನ, ಬ್ರಹ್ಮನೇ ಜೀವ ಆಗ್ಯಾನ ಅಷ್ಟೇ। ಬ್ರಹ್ಮನೇ ಈಶ್ವರನಾಗ್ಯಾನ, ಈಶ್ವರನೇ ಬ್ರಹ್ಮ ಆಗ್ಯಾನ। ಅವು ಎಲ್ಲರೊಳಗಿರುವಂತ ಬ್ರಹ್ಮ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲ। ಜೋ ಚೇತನ ಭರಪೂರ ತುಂಬಿ ತುಳುಕತದ। ವಿಭು ನಭ ಸಮ ಸರ್ವವ್ಯಾಪಕ ಬ್ರಹ್ಮ ಹೆಂಗದನ, ಸರ್ವವ್ಯಾಪಕ ಆಕಾಶ ಇದ್ದಂಗದನ। ಸೋ ಬ್ರಹ್ಮ ಹೈ ಅಂತದಕ್ಕೆ ಏನಂತೀವಿ ನಾವು? ಬ್ರಹ್ಮ ಅಂತೀವಿ। ನಹಿ ನೇರ ನಹಿ ದೂರ, ಅವನಕಿಂತ ಸಮೀಪನೂ ಯಾರು ಇಲ್ಲ, ಅವನಕಿಂತ ದೂರನೂ ಯಾರು ಇಲ್ಲ। ಅವೆರಡು ಒಂದ್ ಕಡೆ ಹಾಕೋಬೇಕು, 2 ಕಾಲಮ್ ಮಾಡ್ಕೋಬೇಕು। 2 ಕಾಲಮ್ ಮಾಡ್ಕೊಂಡು ಸೀರಿಯಲ್ ನಂಬರ್ 1 ಒಂದ್ ಕಡೆ ಕಾಲಮ್ ನಹಿ ದೂರ ಹಾಕೋಬೇಕು, ಇನ್ನೊಂದ್ ಕಡೆ ನಹಿ ನೇರ ಹಾಕೋಬೇಕು। ಹಾಕೊಂಡ್ಮೇಲೆ ಅವನ ಮೇಲೆ ಎರಡೆರಡು ದ್ವಂದ್ವಗಳದಾವ, ಆ ದ್ವಂದ್ವಗಳು ಹಾಕೋಬೇಕು। ನಹಿ ಆಕಾರ ನಹಿ ನಿರಾಕಾರ, ಅವನ ಮೇಲೆ ಎರಡೆರಡು ಸಮಸ್ಯೆಗಳದಾವ। ಸಮೀಪನೂ ಇಲ್ಲ, ದೂರನೂ ಇಲ್ಲ, ಆಕಾರನೂ ಇಲ್ಲ, ನಿರಾಕಾರನೂ ಇಲ್ಲ। ಇವೆಲ್ಲ ಹಾಕೋಬೇಕು। ಹಾಕೊಂಡು ಎರಡೆರಡು ಏನೇನದವ ಅವೆಲ್ಲ ಹಾಕೊಂಡು ಅವೆರಡನ್ನ ದಾಟಬೇಕ। ಅವೆರಡ ಏನದವ ನಮ್ಮ ಬುದ್ಧಿಲಿಂತ ಉತ್ಪನ್ನ ಆದ ಶಬ್ದಗಳು ಅವನಿಗೆ ಅರ್ಥ ಮಾಡ್ಕೊಳಕ್,
ಅವ ಎರಡಕ್ಕೂ ಮೀರಿದವದನೋ, ದೂರಕ್ಕೂ ಮೀರಿದವದನ, ಸಮೀಪಕ್ಕೂ ಮೀರಿದವದನ, ಆಕಾರಕ್ಕೂ ಮೀರಿದವದನ, ನಿರಾಕಾರಕ್ಕೂ ಮೀರಿದವನ. ಅವನಿಗೆ ನಿರಾಕಾರ ಅಂದ ಕೂಡಲೇ ಲಿಮಿಟ್ ಆಗಿಬಿಡ್ತದೆ. ನಿರಾಕಾರ ಅಂದ್ರೆ ನಿಮಗೊಂದು ಅರ್ಥ ಬರ್ತದಿಲ್ಲ, ಆ ಅರ್ಥಕ್ಕೆ ಅವ ಸೀಮಿತ ಇಲ್ಲ, ಅದಕ್ಕೂ ಮೀರಿದವದನೋ. ಆಕಾರ ನಿರಾಕಾರ ಎರಡಕ್ಕೂ ಮೀರಿದವದನ. ಅದಕ್ಕೆ ದ್ವಂದ್ವಾತೀತ ಅವನು. ನಮ್ದೇನದ ಇದು ದ್ವಂದ್ವ, ನೈ ನೇರ ನೈ ದೂರ ಅನ್ನೋದು ದ್ವಂದ್ವ ಬುದ್ಧಿ. ಇದು ನಮ್ಮದು ಸಮೀಪ ಅಂತಾರೆ ಗೊತ್ತದ, ದೂರ ಅಂತಾರೆ ಗೊತ್ತದ, ಹೌದಲ್ಲ? ಅವೆರಡು ಬಿಟ್ರಿ ಮತ್ತೊಂದು ಮೂರನೇದು ಗೊತ್ತಿಲ್ಲ ನಮ್ಗೆ. ಅವ ಮೂರನೇದವದ ನಾವು, ನಹಿ ನೇರ ನೈ ದೂರ. ನಮ್ಮಲ್ಲಿ 3 ನಾಡಿ ಅದಾವ. ಆ 3 ನಾಡಿ ಒಳಗೊಂದು ಈಡಾ ನಾಡಿ, ಇನ್ನ ಒಂದು ಪಿಂಗಳ ನಾಡಿ ಅಂತ ಬರ್ತಾವ, ಯೋಗದಾಗ ಬರ್ತಾವ. ನಾವು ಒಂದು ಈಡಾ ನಾಡಿ ಒಳಗರೆ ನಮ್ಮ ಪ್ರಾಣ ಇರ್ತದ, ಇಲ್ಲಂದ್ರೆ ಪಿಂಗಳ ನಾಡಿ ಒಳಗರೆ ಪ್ರಾಣ ಇರ್ತದ. ಅವೆರಡು ಈಡಾ ನಾಡಿ ಪಿಂಗಳ ನಾಡಿನಿಂದ ನಮ್ಮ ಪ್ರಾಣವನ್ನ ಏನ್ ಮಾಡ್ಬೇಕು, ತೆಗೆದು ಅವು ಎರಡರ ಮಧ್ಯೆ ಒಂದು ಸುಷುಮ್ನ ನಾಡಿ ಅಂತ ಬರ್ತದೆ. ಆ ನಾಡಿ ಒಳಗೆ ಪ್ರಾಣವನ್ನು ಹರಿಸ್ಬೇಕು ಯೋಗ ಸಿದ್ಧಿ ಮೂಲಕ. ಈಡ ಪಿಂಗಳದೊಳಗೆ ನಡೀತಿರ್ತದೆ. ಇದು ಯಾಕೆ ಹಿಂಗಾಗ್ತದ? ನಹಿ ನೇರ ಅಂತಾರೆ, ನಹಿ ದೂರ ಅಂತಾರೆ, ಆಕಾರ ಅಂತಾರೆ, ನಿರಾಕಾರ ಅಂತಾರೆ. ಹಿಂಗೆಲ್ಲ ದ್ವಂದ್ವಗಳು ಯಾಕಾಗ್ತಾವಂದ್ರ ನಮ್ಮ ಪ್ರಾಣ ಈಡ ಮತ್ತು ಪಿಂಗಳದೊಳಗದವು. ಆ ಪ್ರಾಣವನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವೆರಡೂ ದ್ವಂದ್ವಗಳಿಂದ ತೆಗೆದು ಒಂದೇ ಒಂದು ಎದ್ರಾಗ ಸುಷುಮ್ನ ನಾಡಿ. ಆ ನಾಡಿ ಪಶ್ಚಿಮ ನಾಡಿ ಅಂತ. ಆ ಪಶ್ಚಿಮ ನಾಡಿ, ಆ ಪಶ್ಚಿಮ ದ್ವಾರ ಅಂತ ಏನಂತಾರ, ಆ ಸುಷುಮ್ನ ನಾಡಿ ಒಳಗ ಈ ಪ್ರಾಣ ಹರಿದಾಗ ಅಲ್ಲಿ ನಮಗ ಒಳ್ಳೆ ಮನಸ್ಸು, ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ ಚಾಲು ಆತ. ಸುಷುಮ್ನ ನಾಡಿಲಿಂದ ನಮ್ಮ ಪ್ರಾಣ ಹರಿದಾಡಿದಾಗ ಅದು ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಅನುಕೂಲ ಮಾಡ್ತದೆ. ಯೋಗ ಎಲ್ಲಾನು ಯೋಗನೇ. ಎಂಟೈರ್ ಲೈಫ್ ಈಸ್ ಯೋಗ. ಈ ನೀವೇನು ಬ್ರಹ್ಮಜ್ಞಾನ ಓದ್ಲಕತ್ತೀರಿ, ಇದು ಎಲ್ಲ ಯೋಗನೇ, ಜ್ಞಾನ ಯೋಗ ಅಷ್ಟೇ. ಅದು ಹಂಗ ಎರಡದ. ಅದಕ್ಕೆ ಹೇಳ್ತಾರ ಅವ್ರು, ಮನಸ್ಸು ಏನ್ ಮಾಡ್ತದ? ಸಂಕಲ್ಪ ಮಾಡ್ತದೆ, ವಿಕಲ್ಪ ಮಾಡ್ತದೆ. ಯಾಕೆ ಮಾಡ್ತದ? ನಿಮ್ ಪ್ರಾಣ ಎದ್ರಾಗ ಹರಿಲಕತ್ತದ? ಈಡಾದಾಗರ ಹರಿಲಕತ್ತದ, ಪಿಂಗಳದಾಗರ ಹರಿಲಕತ್ತದ. ಆ ಸಂಕಲ್ಪ ವಿಕಲ್ಪ ದಾಟಿ ಒಂದು ನಿರ್ಧಾರಕ್ಕೆ ಬರ್ಬೇಕಾಗ್ಯದ. ಅದು ಸುಷುಮ್ನ ನಾಡಿ ಒಳಗೆ ಹರಿತದ. ನೀವು ಒಳ್ಳೆ ನಿರ್ಧಾರ ತಗೊಂಡ್ರಿ ಅಂತಂದ್ರೆ ಪ್ರಾಣ ಸುಷುಮ್ನ ನಾಡಿ ಒಳಗೆ ಹರಿತಿರ್ತವ. ಅವೆಲ್ಲ ನಡೆದಿರ್ತಾವ, ಒಳಗೆ ಏನು ಗೊತ್ತಾಗಲ್ಲ ನಿಮಗ್, ಹಿಂಗಿರ್ತಾವ. ಅದಕ್ಕೆ ಈ ಬ್ರಹ್ಮ ಹೆಂಗದನ, ಸುಷುಮ್ನ ನಾಡಿ ಒಳಗೆ ಹರಿದಾಗ ಆದ ಅನುಭವಗಳಿವೆಲ್ಲ. ಪ್ರಾಣವನ್ನ ಅವರು ಯೋಗ ಸಿದ್ಧಿಯಿಂದ ಸುಷುಮ್ನ ನಾಡಿ ಒಳಗೆ ಹರಿದು ಲೌಕಿಕ ಪರಮಾರ್ಥ ಅಂತೇಳಿ ಎರಡೇನದವ ಇವುಗಳನ್ನ ದಾಟಿ ಹೋದಂತ ಸ್ಥಿತಿ ಅದು. ಸುಷುಮ್ನ ನಾಡಿ ಒಳಗೆ ಪ್ರಾಣವನ್ನು ಹರಿಸೋದು. ಈಗ ನಿಮ್ಮ ಪ್ರಾಣ ಉಸಿರಾಟ ಹೆಂಗದ? ನಿಮಗೆ ಕೇಳಿ ಹೇಳಿ ಮಾಡ್ತದೇನದು? ನಿಮ್ಮ ಉಸಿರಾಟ ನಿಮಗೆ ಕೇಳಿ ಎಷ್ಟು ಉಸಿರಾಡಿಸ್ಲಿ, ಫಾಸ್ಟ್ ಉಸಿರಾಡಿಸ್ಲೋ, ಸ್ಲೋ ಉಸಿರಾಡಿಸ್ಲೋ, ಹೆಂಗ್ ಮಾಡ್ಲಿ ಅಂತ ನಿಮಗೆ ಕೇಳ್ತದೇನದು? ಪ್ರಾಣ ನಿಮ್ಮ ಕೈಯಾಗ ಇಲ್ಲ. ಅದು ಅನೈಚ್ಛಿಕ ಕ್ರಿಯೆ ಆಗ್ಯದ. ಅನೈಚ್ಛಿಕ ಇಚ್ಛೆ, ನಿಮ್ಮ ಇಚ್ಛೆಗೆ ಅದಕ್ಕೆ ಸಂಬಂಧ ಇಲ್ಲ. ಕೈ ಎತ್ತುತ್ತೀರಿ, ಕಾಲು ಎತ್ತುತ್ತೀರಿ, ಕಣ್ಣು ಬಡಿತೀರಿ, ಮಾತಾಡ್ತೀರಿ, ಇವೆಲ್ಲ ನಿಮ್ಮ ಐಚ್ಛಿಕ. ಬೇಕಿದ್ರೆ ಮಾತಾಡ್ತೀರಿ, ಬೇಡಾದ್ರೆ ಬಿಡ್ತೀರಿ. ಬೇಕಿದ್ರೆ ಕೈ ಮುಟ್ಟಿ ಕೆಲಸ ಮಾಡ್ತೀರಿ, ಇಲ್ಲಾಂದ್ರೆ ಬಿಡ್ತೀರಿ. ಬೇಕಿದ್ರೆ ಓದ್ತೀರಿ, ಬಿಡ್ತೀರಿ. ಇವೆಲ್ಲ ನಿಮ್ಮ ಐಚ್ಛಿಕ. ಆದ್ರೆ ಉಸಿರು ಏನಾಗ್ಯದ, ನಿಮ್ಮದು ಪ್ರಾಣವಾಯುವಿನ ಹರಿದಾಟ ಅದು ಏನದ ಅಂದ್ರ ಅನೈಚ್ಛಿಕ ಅದ. ಈ ಅನೈಚ್ಛಿಕವಾದಂತ ಇನ್ವಾಲಂಟರಿ ಅಂತಾರ ಅದಕ್ಕೆ, ಇನ್ವಾಲಂಟರಿ ಆಕ್ಟಿವಿಟಿ. ಆ ಇನ್ವಾಲಂಟರಿ ಆಕ್ಟಿವಿಟಿ ಯೋಗದ ಮೂಲಕ ಏನ್ ಮಾಡ್ಬೇಕಾಗ್ಯದ, ವಾಲಂಟ್ರಿ ಮಾಡ್ಬೇಕಾಗ್ಯದ. ಅದು ನಾವು ಹೇಳ್ದಂಗೆ ಕೇಳಂಗ ಪ್ರಾಣವನ್ನ ನಿಮ್ಮ ವಶವರ್ತಿಯನ್ನಾಗಿ ಮಾಡ್ಕೋಬೇಕಾಗ್ಯದ.
ಎಷ್ಟು ಉಸಿರಾಡಿಸ್ಬೇಕು, ಸ್ಲೋ ಉಸಿರಾಡಿಸ್ಬೇಕಾ, ಫಾಸ್ಟ್ ಉಸಿರಾಡಿಸ್ಬೇಕಾ, ಉಸಿರಾಟ ಒಂದ್ ಕಡೆ ನಿಲ್ಲಬೇಕಾ? ಈಗ ನಿಮ್ ಗಾಡಿ ಗಾಡಿ ಮೇಲೆ ಕೂತು ಬ್ರೇಕ್ ಹಾಕ್ತೀರಾ ಇಲ್ಲ? ಒಂದ್ ಕಡೆ ಗಾಡಿ ಬಂದ್ ಮಾಡಿ ಇಡ್ತೀರಿಲ್ಲ, ಮತ್ ಗಾಡಿ ಚಾಲು ಮಾಡ್ತೀರಿಲ್ಲ? ಎಲ್ಲೇ ಹೋಗ್ಬೇಕಾದ್ರೆ ಗಾಡಿ ಚಾಲು ಮಾಡ್ಕೊಂಡು ಹೋಗ್ತೀರಿ, ಒಂದೇ ತರ ಗಾಡಿ ಬಿಟ್ಕೊಂಡು ಹೋಗ್ತೀರೇನು? ಎಲ್ಲಿ ಬೇಕಲ್ಲಿ ಬ್ರೇಕ್ ಹಾಕ್ತೀರಿ, ನಿಂದಿರಿಸ್ತೀರಿ. ಗಾಡಿ ಮೇಲೆ ನಿಮ್ದು ಹೆಂಗ್ ಕಂಟ್ರೋಲ್ ಇರ್ತದ ಹಂಗ್ ಪ್ರಾಣದ ಮೇಲೆ ನಿಮ್ ಕಂಟ್ರೋಲ್ ಬರ್ತದ. ಅವಾಗ ಹೆಂಗಿರ್ತದ್ರಿ? ಯೋಗದ ಸಿದ್ಧಿ ಒಳಗ ಸಾವಿರಾರು ವರ್ಷ ಬದುಕೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಉಸಿರಾಟದ ಮೇಲೆ ಡಿಪೆಂಡ್ ಅದ. ಅದಕ್ಕೆ ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ, ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ, ಉಸಿರಿನ ಮೇಲೆ ಕಂಟ್ರೋಲ್ ತಗೋರಿ. ಅದೆಲ್ಲ ಪದ್ಧತಿ ನಮ್ಮ ದೇಶದ ದೊಡ್ಡ ಸಂಪತ್ತು. ಸುಮ್ಮನೆ ಹುಟ್ಟೋದು, ಸುಮ್ಮನೆ ಸಾಯೋದು, ಸಾಯೋದು ಯಾರ ಕೈಯಾಗದ, ಹುಟ್ಟೋದು ಯಾರ ಕೈಯಾಗದ? ಹುಟ್ಟೋದು ನಮ್ಮ ಕೈಯಾಗ್ಯದ, ಸಾಯೋದು ನಮ್ಮ ಕೈಯಾಗ್ಯದ. ಪುನರ್ಜನ್ಮ ಇರ್ಲಾರ್ದಂಗೆ ಎಲ್ಲ ಕರ್ಮಗಳು ಭೋಗಿಸಿದ ಮೇಲೆ ಪುನರ್ಜನ್ಮ ಅದಕ್ಕೆ ಬರ್ತದೆ. ಹುಟ್ಟೋದು ನಮ್ಮ ಕೈಯಾಗ್ಯದ, ಸಾಯೋದು ನಮ್ಮ ಕೈಯಾಗ್ಯದ. ಯೋಗ ಪದ್ಧತಿ ಪ್ರಕಾರ ಸಾವೇ ಇಲ್ಲ, ಸಾವು ಇತ್ರಿ, ಈಗಿಲ್ಲ. ಅಂತ ಪದ್ಧತಿ ಅದು. ಸಾವಿತ್ರಿ ಅಂತ ಒಂದು ಗ್ರಂಥ ಅದ, ನಮ್ಮ ದೇಶದ ದೊಡ್ಡ ಗ್ರಂಥ ಅದು. ಶ್ರೀ ಅರವಿಂದರು ನಿನ್ನೆ ಮೊನ್ನೆ ನಮ್ಮ ಮಧ್ಯೆ ಇದ್ದು ಓದಂತವ್ರು. ಸಾವಿತ್ರಿ ಅಂದ್ರೆ ಸಾವು ಹಿಂದೆ ಇತ್ತು, ಈಗಿಲ್ಲ. ಅದರ ಪ್ರಕಾರ ಸಾವಿತ್ರಿ ಓದಿ ಅದರ ಪ್ರಕಾರ ಯೋಗ ಸಾಧನೆ ಮಾಡಿದ್ರೆ ಸಾವೇ ಇಲ್ಲ, ನೋ ಡೆತ್ ಅಟ್ ಆಲ್. ಅಂತದೊಂದು ಪದ್ಧತಿ ಅದ ನಮ್ಮ ದೇಶದೊಳಗ. ಅದಕ್ಕೆ ಏನಪ್ಪ ಇಲ್ಲಿ ಆ ಒಂದು ಬ್ರಹ್ಮ ಸ್ವರೂಪ ಚೇತನದ ವರ್ಣನ ಮಾಡಬೇಕಾದ್ರೆ ಎಲ್ಲಿಗೆ ಬಂದಿದ್ದೇವಂದ್ರೆ ಸೃಷ್ಟಿಯ ಪೂರ್ವದಲ್ಲಿ ಈ ಭೂಮಿ ಸೃಷ್ಟಿಯಾಗುವುದಕ್ಕಿಂತ ಮೊದಲ ಭೂಮಿ ಒಂದೇ ಅಲ್ಲ, ಇಡೀ ಪಂಚಭೂತಗಳು ಇಂಥವು ಏಸೋ ಅದಾವಂತ, ಗ್ಯಾಲಾಕ್ಸಿಗಳಂತಾರೆ ಇವಕ್ಕೆಲ್ಲ ಏಸೋ ಅದಾವ. ಅಲ್ಲಿನೂ ಎಂತಿಂತವೋ ಜೀವಿಗಳದಾವ ಅಸಂಖ್ಯಾತ. ಈ ಸೃಷ್ಟಿಗಿಂತ ಪೂರ್ವದಲ್ಲಿ ಒಂದೇ ಒಂದು ಬ್ರಹ್ಮ ಇತ್ತು. ಆ ಬ್ರಹ್ಮ ಸೃಷ್ಟಿಗಿಂತ ಪೂರ್ವದಲ್ಲಿ ಇತ್ತು, ಸೃಷ್ಟಿ ಆದಾಗನೂ ಇದೆ, ಮತ್ತ ಸೃಷ್ಟಿ ಪ್ರಳಯ ಆದ್ಮೇಲೂ ಅದು ಹಂಗೆ ಉಳಿತದ. ಅದಕ್ಕೆ ಸೃಷ್ಟಿ ಪೂರ್ವದಲ್ಲಿ ಒಂದೇ ಒಂದು ಬ್ರಹ್ಮ ಇತ್ತು ಅಂತೇಳಿ ಛಾಂದೋಗ್ಯ ಉಪನಿಷತ್ತಿನೊಳಗ ಬಹಳ ಚಂದ ಹೇಳ್ಯಾರ. ಆ ಒಂದು ಪೂರ್ವದಲ್ಲಿ ಇರುವಂಥದ್ದು ಹೆಂಗಿತ್ತಪ್ಪ ಅಂದ್ರೆ ಸ್ವಗತ ಭೇದ, ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ. ಇಲ್ಲೆಲ್ಲ ನೋಡ್ರಿ ಹೆಂಗದವ, ಎಲ್ಲ ಓಸು ಭೇದನೇ ಭೇದ, ಭೇದನೇ ಭೇದ. ಆ ಭೇದಗಳು ಯಾವುವು ಅದರೊಳಗೆ ಇರಲಿಲ್ಲ. ಈ ಸ್ವಗತ ಭೇದ ಅಂದ್ರೆ ಒಂದು ವಸ್ತುವನ್ನ ನೀವು ತಗೊಂಡ್ರಿ ಅಂತಂದ್ರೆ ಅದಕ್ಕ ಹಿಂದ ಮುಂದ ಎಡಕ್ಕ ಬಲಕ್ಕ ಮ್ಯಾಲ ತೆಳಗ ಒಳಗ ಹೊರಗ ಭೇದ ಅದ ಇಲ್ರಿ? ಯಾವಾಗಾರ ಒಂದು ವಸ್ತು ತೋರಿಸಿ, ಯಾವಾಗಾರ ಒಂದು ಕಲ್ಲಿಟ್ಕೋರಿ ಮುಂದೆ, ಕಲ್ಲಿನ ಹಿಂದ ಕಲ್ಲಿನ ಮುಂದ, ಕಲ್ಲಿನ ಎಡಕ ಕಲ್ಲಿನ ಬಲಕ, ಕಲ್ಲಿನ ಮೇಲೆ ಕಲ್ಲಿನ ಕೆಳಗೆ, ಕಲ್ಲಿನ ಒಳಗೆ ಕಲ್ಲಿನ ಹೊರಗೆ. ಕಲ್ಲು ಬಿಟ್ಟು ಇಲ್ಲ ಅದು ಭೇದ, ಕಲ್ಲಿನ ಒಳಗೆ ಇಷ್ಟೊಂದು ಭೇದ ಆದಲ್ರಿ? ಆದ ಇಲ್ಲ ಇದು ಭೇದ, ಒಪ್ಕೋತೀರ ಇಲ್ಲ? ಗುಡಿಯಾಗ ಹೋಗಿ ಒಂದು ಲಿಂಗ ಇಟ್ಟಿರ್ತೀರಿ, ಅದೇನದು? ಕಲ್ಲದು. ಲಿಂಗದ ಹಿಂದ, ಲಿಂಗದ ಮುಂದ, ಲಿಂಗದ ಎಡಕ, ಲಿಂಗದ ಬಲಕ, 4 ದಿಕ್ಕು ಮಾಡಿದ್ದಕ್ಕ ಹಿಂದ ಮುಂದ, ಮತ್ತ 8 ದಿಕ್ಕು ಮಾಡಿದ್ರಿ ಅಂತಂದ್ರೆ ವಾಯುವ ಈಶಾನ್ಯ ಆಗ್ನೇಯ ನೈಋತ್ಯ, ಮತ್ತ ಮ್ಯಾಲ ತೆಳಗ ಒಳಗ ಹೊರಗ ಆಯ್ತು. ಪ್ರತಿಯೊಂದು ವಸ್ತುವಿಗೆ ಇದು ಸ್ವಗತ ಭೇದ. ನಿಮಗೂ ಆದ 2 ಕಣ್ಣು ಕೊಟ್ಟನ್ ದೇವ್ರ, ಆ ಕಣ್ಣಿಗೆ ಇಟ್ರಪ್ಪ ಹೆಸರು ಎಡಗಣ್ಣ ಬಲಗಣ್ಣ, ಎಡಗೈ ಬಲಗೈ, ಎಡಗಾಲು ಬಲಗಾಲು, ಅಂತರಂಗ ಬಹಿರಂಗ, ಮೇಲೆ ತೆಳಗ, ಹಿಂದ ಮುಂದ, ಒಳಗ ಹೊರಗ. ಇದೆಲ್ಲ ಸ್ವಗತ ಭೇದ. ಒಂದೇ ವಸ್ತುವಿಗೆ ಇಷ್ಟೊಂದು ಭೇದ.
ನೀವು ಹಿಂದಿದ್ದಂಗೆ ಮುಂದದಿರನ್ರಿ, ನಿಮ್ ಎಡಕ್ಕಿದ್ದಂಗೆ ಬಲಕ್ಕದ ಏನು, ನಿಮ್ ಮ್ಯಾಲಿದ್ದಂಥದ ಕೆಳಗದ ಏನು? ವ್ಯತ್ಯಾಸಗಳದಾವ ಇಲ್ಲ? ಮ್ಯಾಲ್ ಬೇರೆನೆ, ಕೆಳಗ್ ಬೇರೆನೆ, ಎಡಕ್ ಬೇರೆನೆ, ಬಲಕ್ ಬೇರೆನೆ, ಒಳಗ್ ಬೇರೆನೆ, ಹೊರಗೆ ಬೇರೆನೆ, ಹಿಂದ್ ಬೇರೆ, ಮುಂದ್ ಬೇರೆ, ಎಲ್ಲನೂ ಬೇರೆ. ಒಂದೇ ವಸ್ತುವಿಗೆ ಸಂಬಂಧಪಟ್ಟಂತ ಭೇದ ಏನದ, ಅದು ಸ್ವಗತ ಭೇದ. ಆ ಬ್ರಹ್ಮನಲ್ಲಿ ಈ ಭೇದ ಇಲ್ಲ. ಬ್ರಹ್ಮನ ಹಿಂದೆ, ಬ್ರಹ್ಮನ ಮುಂದೆ, ನೋ. ಬ್ರಹ್ಮನ ಮೇಲೆ, ಬ್ರಹ್ಮನ ಕೆಳಗೆ, ಬ್ರಹ್ಮನ ಒಳಗೆ, ಬ್ರಹ್ಮನ ಹೊರಗೆ. ನಮ್ಮೊಳಗೆ ಬ್ರಹ್ಮದನ ಅಂತೇಳಿ ಬ್ರಹ್ಮನು ಒಳಗತ್ತೆ ಏನಾರ ಶಬ್ದ ಬಳಸ್ತೀವೇನು, ಬ್ರಹ್ಮನು ಹೊರಗತ್ತೆ ಶಬ್ದ ಬಳಸ್ತೀವೇನು? ಅದು ಇಲ್ಲ. ಪ್ರಾಪಂಚಿಕ ವಸ್ತುಗಳು, ಜೀವಿಗಳು ಏನದವ, ಸ್ವಗತ ಭೇದ ಉಳ್ಳವಾಗ್ಯವ. ಬ್ರಹ್ಮ ಸ್ವಗತ ಭೇದವಿಲ್ಲದವನಾಗಿದ್ದಾನೆ. ಏಕೆಂದರೆ ಆತ ಅಖಂಡ ಐಕ್ಯ ರಸ, ಒಂದೇ ಒಂದದ. ಸ್ವಗತ ಭೇದ ಆಯ್ತು. ಮತ್ತಿನ್ಯಾ ಭೇದ? 3 ಭೇದ ಹೇಳಿನಿ. ಸಜಾತಿ ಭೇದ. ಸಜಾತಿ ಭೇದ ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜಾತಿಗಳು. ಅದರಾಗ ಒಂದು ಜಾತಿ ಮನುಷ್ಯರ ಜಾತಿ, ಇನ್ನ ಒಂದು ಬೆಕ್ಕಿನ ಜಾತಿ, ಇನ್ನ ಒಂದು ನಾಯಿ ಜಾತಿ, ಇನ್ನ ಒಂದು ಹುಲಿ ಜಾತಿ, ಇನ್ನ ಒಂದು ಸಿಂಹದ ಜಾತಿ, ಇನ್ನ ಒಂದು ನವಿಲಿನ ಜಾತಿ, ನವಿಲ, ಮತ್ತೆ ಏತದವೆ 84 ಲಕ್ಷ ಜೀವರಾಶಿಗಳು. ಮತ್ತೆ ಕಲ್ಲಿನ ರಾಶಿ ತಗೋರಿ, ಮಣ್ಣಿನ ರಾಶಿ ತಗೋರಿ, ನೀರಿಂದ ರಾಶಿ ತಗೋರಿ, ಅಗ್ನಿ ರಾಶಿ ತಗೋರಿ, ವಾಯು ರಾಶಿ ತಗೋರಿ, ಆಕಾಶದ ರಾಶಿ ತಗೋರಿ, ಅಜ್ಞಾನದ ರಾಶಿ ತಗೋರಿ. ಒಂದೇ ತಗೋರಿ ಸಾಕು. ಒಂದು ಮನುಷ್ಯ, ಒಂದೇ ಒಂದು ಮನುಷ್ಯ. ಮನುಷ್ಯರೆಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಖರೆ ನಾಯಿ ಮಾತ ಸತ್ಯ ಅದ ಅಂದ್ರೆ ಇದು ಎಲ್ಲ ಮನುಷ್ಯರು ಒಂದೇ ಅದಿವೆ ಹೆಂಗ? ಎಷ್ಟೊಂದು ನಾಮರೂಪಗಳು, ಎಷ್ಟೊಂದು ಬುದ್ಧಿಗಳು, ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಸಾಧನೆಗಳು, ಎಷ್ಟೊಂದು ಬೋಧನೆಗಳು. ವೆರೈಟಿ 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 ವೆರೈಟಿ. ಸಜಾತಿ ಭೇದ. ಒಂದು ಗಿಡದೊಳಗಿಂದು, ಒಂದೇ ಟೊಂಗಿ ಒಳಗಿಂದು ಎಷ್ಟೋ ಎಲಿಗಳಿರ್ತಾವಲ್ಲ, 2 ಎಲಿ ತಗೋಬೇಕು ನೀವು. 2 ಎಲಿ ತಗೊಂಡ್ರಿ ಅಂತಂದ್ರ ಆ 2 ಎಲಿಗಳನ್ನ ಒಣಗಿಸ್ಬೇಕು ನೀವು. ಒಂದು ನೋಟ್ಬುಕ್ನಾಗ ಇಟ್ಟು ಎದ್ರಾಗರಿ ಇಟ್ಟು ಒಣಗಿಸಿರಿ. ಒಂದು 15 ದಿವಸನಾಗ ಅದು ಒಣಗಿ ಬಿಡ್ತದ. ಹಿಂಗ ಬೆರಳಿನಿಂದ ಹಿಂಗ ಟಕ್ ಟಕ್ ಅಂತ ಬಿಡದ್ರಿ ಅಂದ್ರೆ ಅದ್ರೊಳಗಿಂದು ಹಸಿರು ಪದಾರ್ಥ ಉದಿರಿ ಹೋಗ್ಬಿಡ್ತದ. ಉದಿರಾದ್ಮೇಲೆ ಅದರ ಒಂದು ಅಸ್ಥಿ ಪಂಜರ ಉಳಿತದ, ಎಲಬಿಂದ ಅಸ್ಥಿ ಪಂಜರ. ಆ ಅಸ್ಥಿ ಪಂಜರದ ಚಿತ್ರ ನೋಡ್ರಿ, ಒಂದು ಎಲಿದಿದ್ದಂಗೆ ಇನ್ನೊಂದು ಎಲಿ ಇರಂಗಿಲ್ಲ. ಅದು ಎಂತ ಭೇದ? ಅದು ಒಂದೇ ಗಿಡದ ಎಲೆಗಳಲ್ಲಿ ಇರುವ ಭೇದ, ಸ್ಟ್ರಕ್ಚರ್, ಸ್ವಗತ ಭೇದ. ಮತ್ತ ಅಂಥದೇ ಗಿಡ ಇನ್ನ ಒಂದಿರ್ತದ. ಆ ಗಿಡಕ್ಕ ಈ ಗಿಡಕ್ಕ ಏನೇನು ವ್ಯತ್ಯಾಸ ಅದಾವ? ಒಂದೇ ತರ ಇರ್ತವೆ 2 ಗಿಡಗಳು. ಆ ಗಿಡ ಒಂದು ತಗೊಂಡು ಆ ಗಿಡದ ಹಣ್ಣು ತಿಂದು ನೋಡ್ರಿ, ಈ ಗಿಡದ ಹಣ್ಣು ತಿಂದು ನೋಡ್ರಿ. ಆ ಗಿಡದ ಹಣ್ಣೆ ಬಲ ಅದಪ್ಪ, ಈ ಗಿಡದ ಹಣ್ಣ ಎಡ ಅದ, ಅದು ಹುಳಿ ಅದ, ಇದು ರುಚಿ ಅದ. 2 ರುಚಿನೇ ಅದಾವ. ಅದು ಸ್ವಲ್ಪ ಸಪ್ಪಗದ, ಇದು ಬಹಳ ರುಚಿ ಅದ. ಏನಾರ ವ್ಯತ್ಯಾಸ ಇರ್ತವ? ಇಲ್ಲ, ವ್ಯತ್ಯಾಸ ಇಲ್ದಂಗಿರ್ತದೇನು. ಅದಕ್ಕೆ ಸಜಾತಿ ಭೇದ. ಒಂದೇ ಜಾತಿ ಇದ್ರೂ ಸಹಿತ ಅದ್ರೊಳಗೂ ಭೇದಗಳದಾವ. ಒಂದೇ ಮನೆಯೊಳಗ ಮನುಷ್ಯರ, ಗಂಡನು ಮನುಷ್ಯನೇ, ಹೆಂಡತಿನೂ ಮನುಷ್ಯನೇ, ಮಕ್ಕಳು ಮನುಷ್ಯನೇ, ಅಪ್ಪನು ಮನುಷ್ಯನೇ, ಅವನು ಮನುಷ್ಯನೇ, ಅತ್ತಿನೂ ಮನುಷ್ಯನೇ, ಸಸಿನೂ ಮನುಷ್ಯನೇ, ಅತ್ತಿ ಮಾವ ಎಲ್ಲರೂ ಮನುಷ್ಯರೇ. 8 ಮಂದಿ ಮನುಷ್ಯರು, ಈಸು ಮನುಷ್ಯರು. ಇದ್ರೊಳಗೆ ಭೇದ ಆದ.
ಎಂತ ಸಮಸ್ಯೆ ಇದು? ಇಷ್ಟೊಂದು ಭೇದ. ಒಬ್ಬನಿಗೆ ಒಂದೊಂದು ಬೇಕು, ಮುಂಜಾನೆ ಎದ್ದ ಮೇಲೆ ತಿನ್ಬೇಕಂತ ಒಬ್ಬನಿಗೆ ಒಂದು ಆಸೆ, ಇನ್ನೊಬ್ಬನಿಗೆ ಇನ್ನೊಂದು ಆಸೆ. 18 ಮಂದಿ ಅದಾರ ಅಂದ್ರೆ 18 ರೀತಿ ಅಡಿಗೆ ಮಾಡ್ಲಿಕ್ಕೆ ಆಗ್ತದೇನ್ರಿ? ಮನೆಯಾಗ ಎಷ್ಟು ಮಂದಿ ಅದಾರ ಆಸು ಮಂದಿಗೆ ಆಸು ರೀತಿ ಅಡಿಗೆ ಮಾಡ್ಲಿಕ್ಕೆ ಆಗ್ತದೇನು? ಆಸು ಮಂದಿ ಮನಸ್ಸಿಗೆ ಸಮಾಧಾನ ಆಗುವಂಗ ಒಂದೇನೋ ಅಡಿಗೆ ಮಾಡಿ ಜಕ್ಕೊಂಡು ಹೋಗ್ತಿರ್ತಾಳಲ್ಲ, ಆ ಗೃಹಿಣಿ ಆಕೆ ಅನ್ನಪೂರ್ಣೇಶ್ವರಿ ಹೌದಾ ಅಲ್ಲ? ಎಂತ ಚಾಲೆಂಜಿಂಗ್ ಜಾಬ್ ಇರ್ತದ ಅವ್ರ ಮುಂದೆ ಗೊತ್ತದ ನಿಮಗ? ಮುಂಜಾನೆ ಎದ್ದು ಕೂಡಲೇ ಏನ್ ಮಾಡ್ಬೇಕು, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಅದಾವ. ಎಲ್ಲರಿಗೂ ಏನೂ ಬಾಯಿ ಎತ್ತಲಾರ್ದಂಗ ಮಾಡಿ ಸಮಾಧಾನ ಮಾಡಿ ಕಳಿಸ್ತಾವಲ್ಲ. ಹೊರನಾಡಿನಲ್ಲಿರುವ ಅದೇನು ಮೂರ್ತಿ ಅದ, ಮೂರ್ತಿನೇ ಅನ್ನಪೂರ್ಣೇಶ್ವರಿನ? ನಿಮ್ಮ ಮನೆಯಾಗೆ ನಿಮಗೆ ಅಡಿಗೆ ಮಾಡಿ ಹಾಕಂತ ಅನ್ನಪೂರ್ಣೇಶ್ವರಿ ನಿಜವಾದ ಅನ್ನಪೂರ್ಣೇಶ್ವರಿ ರೀ. ಈ ಅನ್ನಪೂರ್ಣೇಶ್ವರಿಯನ್ನ ಅರ್ಥ ಮಾಡ್ಕೊಳ್ಳಾರ್ದವ್ರು ಎಲ್ಲ ಆ ಅನ್ನಪೂರ್ಣೇಶ್ವರಿ ಹೋಗ್ತಾರೆ ಅಷ್ಟೇ. ಅನ್ನಪೂರ್ಣೇಶ್ವರಿ ನಿಮ್ಮನೆಗೆ ಅದಳ ಏನ್ ಹೊರನಾಡಿನಾಗ ಅದಳ್ರಿ? ಹಿಂಗೆಲ್ಲ ಕೇಳಿದ್ರೆ ಏನ್ ಹೇಳ್ಬೇಕು ನಾವು? ನಮ್ಮ ಭಾವನೆಗಳಿಗೆ ಬಹಳ ಧಕ್ಕೆ ಬಂದ್ಬಿಡ್ತದ. ನಾವು ಏನ್ರಿ ಮನೆಯಾಗೆ ಅದ ಅನ್ನಪೂರ್ಣೇಶ್ವರಿ, ಇಲ್ಲೇ ಅದ ನಮ್ಮ ಮನೆಗೆ ಅದ. ಹ್ಯಾಂಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರ, ಹ್ಯಾಂಗ ಕೆಲಸ ಮಾಡ್ತಾರ? ಅಬಾ ಅವ್ರ ಜಾಗದಾಗ ನಾವಿದ್ದೇವೆ ಅಂದ್ರೆ ಬೇಕಿದ್ರೆ ತೇನ್ನ ಬ್ಯಾಡ ಅದ್ರ ಹೋದ್, ನಮ್ಗೇನ್ ತಿಳಿದ್ ಮಾಡಿವ್ ನೋಡು. ಹೋಟೆಲ್ದವ್ರು ಮಾತಾಡ್ದಂಗೆ ಮಾತಾಡ್ಬಿಡ್ತಿದ್ದೇವೆ. ಹಂಗಿಲ್ಲ, ಪ್ರತಿಯೊಬ್ಬರದು ಹೇಳಿಕೆ ಕೇಳಿಕೆ ಎಲ್ಲವನ್ನ ಕೇಳಿ ಸಂಭಾಳಿಸ್ಕೊಂಡು ಹೋಗ್ತಾಳೆ ಕೆಲಸ ಮಾಡ. ಗ್ರೇಟ್ ಹೌದಾ ಇಲ್ಲೋ? ಈ ಭೇದಗಳನ್ನೆಲ್ಲ ಮೀರಿ ಆ ಸೇವೆ ಮಾಡ್ತಾಳಲ್ಲ, ಪರಮಾತ್ಮ ಇದ್ದಂಗೆ, ಸಾಕ್ಷಾತ್ ಪರಮಾತ್ಮ ಪಾರ್ವತಿ ದೇವಿನೇ ಸಾಕ್ಷಾತ್, ಮತ್ತಿನ್ಯಾರಲ್ಲ. ಆದಿಶಕ್ತಿನೇ ನಮ್ಮ ಪಾಲಿಗೆ ನಮ್ಮನ್ನ ಬದುಕಿಸುವುದಕ್ಕ, ನಮ್ಮನ್ನ ಆನಂದವಾಗಿ ಇಡುವುದಕ್ಕ ಬಂದಂತ ಆದಿಶಕ್ತಿ ಸ್ವರೂಪಿಣಿ. ಅಕ್ಕಿ ಕಾಲಿಗೆ 1000 ಸಾರಿ ನಮಸ್ಕಾರ ಮಾಡಿದ್ರು ತಪ್ಪಿಲ್ಲ. ತಿಳ್ಕೋಬೇಕಿವೆಲ್ಲ. ಗಂಡ ಹೆಂಡತಿಯನ್ನ ಭೇದ ಜ್ಞಾನದ್ದು ಅಜ್ಞಾನದ್ರಿ. ಗಂಡ ಶ್ರೇಷ್ಠ, ಹೆಂಡತಿ ಕನಿಷ್ಠ. ಭೇದ ಎಲ್ಲೆಲ್ಲದ ಅದೇ ವಿಷ, ಅದೇ ಅಜ್ಞಾನ. ಗುರುತಿಸಬೇಕು. ಭೇದವನ್ನ ಗುರುತಿಸಬೇಕು. ಮನ್ಯಾಗ ಹಾವು ಚೇಳು ಬಂದ್ರೆ ಹೆಂಗ ಚಪ್ಪಲಿಲೆ ಬಡದು ಹೊರಗೆ ಹಾಕ್ತೀರಿ, ಹಂಗ ಆ ಭೇದವನ್ನ ಚಪ್ಪಲಿಲೆ ಬಡದು ಹೊರಗೆ ಹಾಕ್ಬಿಡ್ಬೇಕು ಅಷ್ಟೇ. ಬರೀ ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ ಎಲ್ಲ ತಿಳ್ಕೊಂಡು ಮನ್ಯಾಗ ಇದ್ದವ್ರ ಸಂಗಟೆ ನಮ್ಮದು ಭೇದ ಭಾವ ಕಳ್ಕೊಳ್ಳಿಲ್ಲ ಅಂತಂದ್ರ ಈ ಪಾಠ ತಗೊಂಡು ಏನ್ ಬೆಂಕಿ ಹಚ್ಚಬೇಕಾಗಿ ಎಲ್ಲ ಭೇದಗಳು ಕಳ್ಕೋಬೇಕು. ಸೃಷ್ಟಿಯ ಆದಿಯಲ್ಲಿ ಒಂದೇ ಒಂದು ಚೇತನವಿತ್ತು, ಅದರಲ್ಲಿ ಸ್ವಗತ ಭೇದ ಇರಲಿಲ್ಲ. ಮತ್ತೆ ಈ ಎಡಗೈ ಬಲಗೈ, ಎಡಗಾಲು ಬಲಗಾಲು, ಎಡಗಣ್ಣು ಬಲಗಣ್ಣು, ಎಡಗಿವಿ ಬಲಗಿವಿ, ಎಡಮೂಗು ಬಲಮೂಗು, ಇವೆಲ್ಲ ಅಷ್ಟು ಏನಾಗಬೇಕು? ಆ ಚೇತನವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ನಾವು ಬ್ರಹ್ಮ ಸ್ವರೂಪ ಆಗಬೇಕಾದ್ರೆ ಈ ಸ್ವಗತ ಭೇದಗಳನ್ನು ಕಳ್ಕೋಬೇಕು. ಎರಡೂ ಅಷ್ಟೇ, ನಮ್ಗೆ ಎಡ ಅಷ್ಟೇ, ಬಲನೂ ಅಷ್ಟೇ. ಬಲಕಿನೂ ಎಲ್ಲ ಶುಭ ಅಂತ, ಎಡಕಿನೂ ಎಲ್ಲ ಅವಶುಭ ಅಂತ. ಮತ್ತೆ ಅವಶುಭ ಎಂತ ಅಂದಮೇಲೆ ವಿವೇಕ. ಒಂದು ಬಲಗೈ ಒಳ್ಳೆಯದು, ಎಡಗೈ ಕೆಟ್ಟದ್ದು ಅನ್ನೋದು ಇದು ವಿವೇಕ.
ವಿವೇಕ ಆದ್ಮೇಲೆ ವೈರಾಗ್ಯ ಏನ್ ಮಾಡ್ಬೇಕು? ಬಲಗೈ ಒಂದ್ ಇಟ್ಕೊಂಡು ಎಡಗೈ ತ್ಯಾಗ ಮಾಡಿಬಿಡ್ಬೇಕು, ಕತ್ತರಿಸೋದನ್ನು ಬಿಡ್ಬೇಕು ಅಷ್ಟೇ. ಎಡಗಾಲು ಕತ್ತರಿಸೋದು ಬಿಡ್ಬೇಕು, ಎಡಕಿನ ಕಣ್ಣು ಎಡಕಿನ ಕಿವಿ ಎಲ್ಲ ಕತ್ತರಿಸೋದು ಬಿಡ್ಬೇಕು. ಅದು ವೈರಾಗ್ಯ. ವೈರಾಗ್ಯಕ್ಕೆ ಹೋಗ್ಲಾರ್ದೆ ಬರೀ ವಿವೇಕದ ಮಾತು ಮಾತಾಡ್ತಾರಲ್ಲ, ಅದು ಜ್ಞಾನದ ವಿವೇಕ ಅಲ್ಲ, ಇದು ಅಜ್ಞಾನದ ವಿವೇಕ. ತಿಳ್ಕೋಬೇಕದು. ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿವೇಕ ಅಂದ ಕೂಡಲೇ ಎಡಗೈ ಬಲಗೈ, ಒಂದು ಬಲಗೈ ಒಳ್ಳೆಯದು, ಎಡಗೈ ಕೆಟ್ಟದ್ದು, ಗಂಡ ಶ್ರೇಷ್ಠ, ಹೆಂಡತಿ ಕನಿಷ್ಠ, ಇದೆಲ್ಲ ಜ್ಞಾನದ ವಿವೇಕನ ಅಜ್ಞಾನದ ವಿವೇಕನ? ಅಜ್ಞಾನದ ವಿವೇಕ. ಜ್ಞಾನದ ವಿವೇಕ ಅಲ್ಲ. ಗುರು ಶ್ರೇಷ್ಠ ಅಂತ, ಶಿಷ್ಯ ಕನಿಷ್ಠ ಅಂತ, ತಾಯಿ ಶ್ರೇಷ್ಠ ಅಂತ, ಮಗು ಕನಿಷ್ಠ ಅಂತ. ಆ ಮಗನ್ನೇ ಹಡೆದಿದ್ದಿಲ್ಲ ಅಂತಂದ್ರ ಅಕಿಯಾತರ ತಾಯಿ ಆಗ್ತಿದ್ದಳು, ಶಿಷ್ಯರೇ ಇರಲಿಲ್ಲ ಅಂತಂದ್ರೆ ಅವನ್ಯಾತರ ಗುರು ಆಗ್ತಿದ್ದ? ಅವನಿಗೆ ಗುರು ಮಾಡಿದ್ದವರೇ ಶಿಷ್ಯರು, ಅವನಿಗೆ ತಾಯಿ ಮಾಡಿದ್ದೇ ಆ ಮಗು. ಹಿಂಗಾಗಿ ಯಾವುದು ಶ್ರೇಷ್ಠ ಇಲ್ಲ, ಯಾವುದು ಕನಿಷ್ಠ ಇಲ್ಲ, ಏಕೋಭಾವ ತಿಳ್ಕೊಳ್ಳಂಥದ್ದು ಕಲಿಬೇಕು. ಏಕೋಭಾವ, ಭೇದಗಳು ಕಳ್ಕೋಬೇಕು. ಎದಕ್ಕೆ ಕಳ್ಕೋಬೇಕು? ನಾವು ಶುದ್ಧ ಬ್ರಹ್ಮ ಸ್ವರೂಪ ಅದೀವಿ ಅಂತೇಳಿ ಅನುಸಂಧಾನ ಮಾಡಬೇಕಾದ್ರೆ ಈ ಭೇದ ಭಾವಗಳನ್ನು ಕಳ್ಕೋಬೇಕು. ಈ ಭೇದ ಭಾವಗಳನ್ನು ಒಳಗೆ ತುಂಬಿಕೊಂಡು ನಾ ಶುದ್ಧ ಬ್ರಹ್ಮ ಅಂತಂದ್ರ ಅದೇನಾಗ್ತದ? ಕತ್ತಿ ನಾ ಕುದುರಿ ಅನ್ಕೊಂಡಂಗೆ ಆಗ್ತದ ಅಷ್ಟೇ. ಕತ್ತಿ ನಾನು ಕುದುರೆ ಅಂತಿತ್ತಂತ, ಹಂಗಾಗ್ತದ. ಕುದುರೆಯಾಗಿ ಕುದುರೆ ಅನ್ಕೋಬೇಕಲ್ಲ, ಕತ್ತಿ ಐದ ಕುದುರೆ ಅಂದ್ರೆ ಹೆಂಗಾಗ್ತದೆ? ಒಳಗೆ ಭೇದಗಳನ್ನೆಲ್ಲ ಕಳ್ಕೋಬೇಕು. ಸ್ವಗತ ಭೇದದ್ದು ಜ್ಞಾನ ಆಗ್ಯದ ಅನ್ಕೋತೇನೆ. ಸ್ವಗತ ಭೇದ ಆದ್ಮೇಲೆ ಸಜಾತಿ ಭೇದ ಅಂತಂದ್ರೆ ಮನುಷ್ಯ ಕುಲ ಒಂದನ್ನೇ ತಗೊಂಡ್ರೆ ಆ ಮನುಷ್ಯ ಕುಲದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಏನೇನು ವ್ಯತ್ಯಾಸಗಳದವ? ಒಬ್ಬವ ಬ್ರಹ್ಮಜ್ಞಾನಿ ಅದನ, ಒಬ್ಬವ ಯೋಗಿ ಅದನ, ಒಬ್ಬವ ಉಪಾಸಕ ಅದನ. ಅದರೊಳಗೆ ನಾನಾ ರೀತಿ ಗುರುಗಳನ್ನ, ಅದರೊಳಗೆ ನಾನಾ ರೀತಿ ಶಾಸ್ತ್ರಗಳನ್ನ ಹಿಡ್ಕೊಂಡು ಕುಂತಾರ. ಒಬ್ಬವ ಕಾಮುಕ ಅದನ, ಆಶೆ ಬುರುಕ ಅದನ, ಇನ್ನೊಬ್ಬವ ಕ್ರೋಧಿ ಅದನ, ಇನ್ನೊಬ್ಬವ ಲೋಭಿ ಅದನ, ಇನ್ನೊಬ್ಬವ ಮತ್ಸರ, ಸಂಶಯಾತ್ಮ, ಮತ್ತೇನೇನದರ ಅವೆಲ್ಲ ಓಸು ಭೇದಗಳು ಏನದವಲ್ಲ ಅವೆಲ್ಲ ಸಜಾತಿ ಭೇದಗಳು. ನಾವು ಮನುಷ್ಯರು, ನೀವು ಮನುಷ್ಯರು ಖರೆ. ಆದ್ರೆ ಏನು ಮಾಡ್ಬೇಕು? ಗುಣ, ಸ್ವಭಾವ, ಸ್ಥಿತಿ, ಗತಿ, ಮತಿ ಎಲ್ಲ ವ್ಯತ್ಯಾಸ. ನಾಯಿ ತಗೊಂಡ್ರಿ ಅಂದ್ರೆ ಓಸು ನಾಯಿ ಒಂದೇ ತರ ಅದಾವೇನ್ರಿ? ಬೆಕ್ಕು ತಗೊಂಡ್ರು ಓಸು ಬೆಕ್ಕಿನ ಸ್ವಭಾವ ಒಂದೇ ತರ ಅದ? ಇಲ್ಲ. ಅದಕ್ಕೆ ಯಾವಾಗಾರ ಒಂದು ಜಾತಿ ಪ್ರಾಣಿಗಳನ್ನ ತಗೊಳ್ರಿ, ಯಾವಾಗಾರ ಒಂದು ಜಾತಿ ವಸ್ತುಗಳನ್ನ ತಗೊಳ್ರಿ, ತಗೊಂಡ ಮೇಲೆ ಅವುಗಳ ಒಳಗಿರುವ ವ್ಯತ್ಯಾಸಗಳು ಎರಡಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚು ನೀವು ತಗೊಂಡು ಅದರೊಳಗಿರುವ ವ್ಯತ್ಯಾಸಗಳನ್ನು ನೋಡಿದರೆ ಸಜಾತಿ. ಒಂದೇ ಜಾತಿ ವಸ್ತುಗಳನ್ನು ತಗೊಂಡ್ರು ಸಹಿತ ಅದರೊಳಗೆ ಎಷ್ಟು ವ್ಯತ್ಯಾಸಗಳಿರ್ತವೆ. ಎಲ್ಲ ವಿಚಿತ್ರ ಸನ್ನಿವೇಶಗಳು. ಈ ವ್ಯತ್ಯಾಸಗಳು ಆ ಪರಮಾತ್ಮನಲ್ಲಿ ಇಲ್ಲ. ಈ ವ್ಯತ್ಯಾಸಗಳು ಆ ಪರಮಾತ್ಮನಲ್ಲಿ ಇಲ್ಲ. ಎಷ್ಟು ವ್ಯತ್ಯಾಸಗಳು. ನಿನ್ನೆ ಸಾಯಂಕಾಲ ಒಂದು ಇಂಥದೇ ವ್ಯತ್ಯಾಸ ಏನಪ್ಪ, ಈ ದಸರಿ ಟೈಮಿಗೆ ಒಂದು
ಅದೇನೋ ಮೂಗಿನಂದು ಬಟ್ಟ ಸಾವದದ ಮೂಗಿನ ನತ್ತು ತಗೋಬೇಕತ್ತಿ ಅವ್ರು ತಗೊಂಡ್ರು. ದಸರಿ ಟೈಮ್ ಏನು ಧೂಳು, ದಸರಿ ದೀಪಾವಳಿ ಆಗಿ ಎಷ್ಟು ದಿವಸ ಆಗಿದೆ ಇಲ್ಲೇ. ಅದು ಎಂಥದ್ದು ಸಿಕ್ಕದಪ್ಪ ಅಂತಂದ್ರೆ ಥ್ರೆಡ್ಡಿಂಗ್ ಇರಲ್ಲ ಸಿಕ್ಕದ ಒಳಗದ ನಟ್ ಹಾಕಿ ತಿರುಗಿಸ್ಬೇಕಲ್ಲ, ನಟ್ಟ ಬೋಲ್ಟ ಇರ್ತಾವಲ್ಲ ಮೂಗಿ ಬತ್ತಿಗೆ ಒಂದು ನಟ್ ಹಾಕಿ ತಿರುಗಿಸ್ಬೇಕು. ಅದು ಏನಾಗ್ಬಿಡ್ತು, ಅದಕ್ಕೆ ಥ್ರೆಡ್ಡಿಂಗ್ ಇಲ್ಲ, ಅದು ಏನು ಉಸಿರಾಟದಾಗ ಏನು ಫರಕ್ ಬಿತ್ತ ಏನೋ ಒಳಗೆ ಹೋಗ್ಬಿಡ್ತದೆ, ಹೋಗ್ಬಿಡ್ತದೆ. ಎಮರ್ಜೆನ್ಸಿ ಹೌದಲ್ರಿ ಅದು, ಒಳಗಿಂದ ಒಂದು ನಟ್ ಒಳಗಾದ್ರೆ ಮೂಗನಾಗ ಡೇಂಜರ್ ಹೌದಾ ಅಲ್ಲ? ಡೇಂಜರ್ ಒಳಗೆ ಹೋಯ್ತು. ಅದು 2 ಸಾರಿ ಆಪರೇಷನ್ ಆಗ್ಯದ. ಅದ್ರೊಳಗ ಮೂಗಿನೊಳಗೆ ಕೆಲವೊಂದು ಭಾಗ ಸೆನ್ಸ್ ಅದ, ಕೆಲವೊಂದು ಭಾಗದಾಗ ಸೆನ್ಸೇ ಇಲ್ಲ, ಆಪರೇಷನ್ ಆಗಿದ್ದು. ಅದು ಎಲ್ಲೋಯ್ತು ಏನಾಯ್ತು ಒಳಗೆ ಸಿಕ್ಕೊಂಡ್ಬಿದ್ದದ, ಏನು ಒದ್ದಾಡ್ ತಕ್ಕೊಂಡ್ಲು, ಏನೇನೋ ಸೀನಿ ಕೆಮ್ಮಿ ಏನೇನೋ ಡಾಕ್ಟರ್ ಬಳಿ ಹೋಗ್ಬೇಕೇನೋ ನಂಗೆ ಬಂದ್ಬಿಟ್ಟಿತ್ತದು ಪರಿಸ್ಥಿತಿ. ಹೆಂಗೋ ಬಾತ್ತ ದೇವರ ದಯೆಯಿಂದ ಈಶ್ವರ ಕೃಪೆಯಿಂದ ಆಯ್ತು. 2 ಮಕ್ಕಳು ಕೂಡಿ ಚಾಡಿಸ್ಬಿಟ್ಟು ಇನ್ನೊಂದ್ಸರಿ ಮೂಗಿನ ನಟ್ ತೆಗಿತು ಹಾಕೊಂಡಂದ್ರು ನೋಡಿ ಆಯ್ತಾ ಅಂತೇಳಿ ಇನ್ನು ಚಂದ ಕಾಣಂಗಿಲ್ಲ, ಇನ್ನೇನ್ ಮಾಡ್ಬೇಕಂತೇಳಿ ಮತ್ತೆ ಬಜಾರ್ಗೆ ಹೋಗಿ ನಾ ಹೇಳಕತ್ತದ್ದು ಇದು ಆಗಿದ್ದ ಘಟನೆ ಮುಖ್ಯ ಅಲ್ಲ, ಆ ಅಂಗಡಿಯಾಗ ಹೋಗಿ ಒಂದು ರಿಂಗ್ ನೆಂತದ್ ಹಾಕೊಂಡ್ಬಿಡಾಮು ಅಂತೇಳಿ ರಿಂಗ್ ತರ್ಲಕ್ ಹೋದ್ರ ಥರ ರಿಂಗ್ ಅವು ಅಬಾಬ ಭೇದ. ನಾ ಹೇಳಕತ್ತಿದ್ದು ಇಲ್ಲಿ ಭೇದ. ಅವು ಆಗಿದ್ದ ಘಟನೆ ಬೇರೆ, ಪ್ರಾರಬ್ಧ ಇರ್ತದ ಅನುಭವಿಸ್ಬೇಕು ಅದು ಬೇರೆ. ಅದರ ರಿಂಗ್ಗಳು ಅಂಗಡಿ ತಿರುಗಿದೆವು, ರಿಂಗ್ಗಳು ಅಂಗಡಿಯವ್ರಿಗೆ ಹಿಂಗ್ ಸಮಸ್ಯೆ ಹೇಳ್ದೆವು, ಹಿಂಗ್ ಬಿಚ್ಚೋದು ಹಾಕೋದು ಮಾಡ್ಕೊಳಕ್ ಹೋಗ್ಬೇಡ್ರಿ, ಆಯ್ತು ನಿಮ್ಗೆ ಒಂದು ಪರ್ಮನೆಂಟ್ ಹಾಕಿ ಕೊಡ್ತೀವಿ ಹೇಳಿ ಒಂದು ಪರ್ಮನೆಂಟ್ ರಿಂಗ. ಆ ಸಣ್ಣ ಹುಡುಗರಿಗೆ 3 ಹಾಕ್ತಾರಲ್ಲ, ಅಗಸೆಲ್ಲರ್ ಹಾಕಿ ತಿರುಗಿಬಿಡ್ತಾರಲ್ಲ, ಅಗಸೆಲ್ಲರ್ ಕರೆಸಿ ತಿರುಗಿಸ್ಬಿಟ್ರ ಅದನ್ನು, ಇನ್ನು ಬಿಚ್ಚೋದಿಲ್ಲ ಕಚ್ಚೋದಿಲ್ಲ, ನಾಳೆ ಒಂದು ರಿಂಗಿನಂತ ಹಾಕಿಬಿಟ್ರು ಮುಗನಾಗ. ಅದರೊಳಗೆ ಹುಡುಕದಪ್ಪ ಡಿಸೈನು ರಿಂಗ್ನಾಗ ಏನ್ ಡಿಸೈನ್ ಇರ್ಬೇಕು, ತರ ಮಾಡ್ಯಾರ್ರಿ ಅವರು ಕಲಾಕಾರರು. ಎಂತ ಮೋಸ ಅಂತ ಇದು, ಎಷ್ಟು ಮೋಸ. ಒಂದೇ ವಸ್ತುವಿನಲ್ಲಿ ಜನರ ತಲೆ ಕೆಡಿಸಂಥದ್ದು ಕಲಾಕಾರರು ಮಾಡಿದ ಮೋಸ. ಎಷ್ಟು ಡಿಸೈನು, ಏನು ಆ ಡಿಸೈನ್ನಾಗ ಸಂತೋಷ ಪಡ್ತಾರ, ಏನೆಲ್ಲ ಮಾಡ್ತಾರ. ಬ್ರಹ್ಮನನ್ನು ನೋಡಿದ್ರೆ ಅಲ್ಲಿ ಬಂಗಾರ ಒಂದೇ, ಸ್ವಗತ ಭೇದ. ಬರೇ ಮೂಗಿನಾಗ ಹಾಕೊಳ್ಳೋ ರಿಂಗಿಂದು ಸ್ವಗತ ಭೇದ, ಸಜಾತಿ ಭೇದ, ಥರ ಅದಾವ. ಭಾರಿ ಅದ ಬಿಡಪ್ಪ ಅಂದೆ. ಹುಡುಕಿ ತೆಗೆದವ ಬಗ್ಸಲ್ಲರನ್ನ ಕಾಚಿ ಹಾಕಿ ತಿರುದ್ರಿ ಇನ್ನೇನ್ ಬಿಚ್ಚಲ್ಲ, ಒಳಗೆ ಹೋಗಲ್ಲ, ಹೊರಗೆ ಬರೋಲ್ಲ. ಮೂಗಿನ ಸಂಗಟ್ಟದು ಪರ್ಮನೆಂಟ್ ಆಗಿರ್ತದ. ಇದು ಆಗಿದ್ದ ಘಟನೆ. ಅದೇ ಭೇದ ಅಂದ ಕೂಡ್ಲೇನೆ ಅದು ನೆನಪಾಯ್ತು. ಎಷ್ಟು ಡಿಸೈನ್ಗಳು, ಏನಪ್ಪ ಒಂದು 10 ಅಂಗಡಿ ತಿರುಗಿ ನಿನ್ನೆ ನಾವು ಎಲ್ಲಿ ಪಸಂದ್ ಮಾಡುವಳು. ವಾಮ್ ಹಾಕೊಂಡ್ಮೇಲೆ ಮುಗಿತಲ್ರಿ, ಮತ್ತೆ ಚಲೋದ್ ಹಾಕೋಬೇಕಲ್ಲ, ಚಲೋದ್ ಯಾವ್ದಾದ್ರೆ ಹಾಕೋದು, ಸುಮ್ಮ ಹಾಕೋ ನಡಿ ಅಂತ ಹೇಳಿ ಬೆದರಿಸಿ ಕರ್ಕೊಂಡೋದ್ರ ಒಂದ್ ಕಡೆ ಒಬ್ಬ ಚಲೋ ನಮ್ಮ ಫ್ರೆಂಡಿನ ಅಂಗಡಿ ಸಿಕ್ತು. ಅದಕ್ಕೆ ಎಂಥದ್ದು ಬೇಕು ಪಸಂದಾಗ ಅಂತದ್ದು ಸಿಕ್ತು, ಖುಷಿಲಿಂದ ಹಾಕೊಂಡ್ರು, ಆಯ್ತು ಖುಷಿ ಆಯ್ತು. ಹಳ್ಳಿ ಬರಾಗ ಯಾರು ಅಂಗಡಿ ಪೂಜೆ ನಡೆದಿತ್ತು, ಬೇರೆ ಟಿಫಿನ್ ಮಾಡ್ಬಾರ. ಆಯ್ತು ಟಿಫಿನ್ ಮಾಡಿದೆವು, ಮನೆಗೆ ಬಂದು ಸುಸ್ತಾಗಿದ್ದೆವು, ಮಕ್ಕೊಂಡ್ಬಿಟ್ಟು ಮುಗಿತು. ಅಡಿಗೆ ಮಾಡೋದಿಲ್ಲ, ಊಟ ಮಾಡೋದು, ಏನೋ ಒಂದು ಕ್ವಾಟ್ರು ತಿಂದು ಮಕ್ಕೊಂಡ್ಬಿಟ್ಟು ಹಿಂಗಿರ್ತಾವ. ಅದಕ್ಕೆ ಇಲ್ಲೇನದ, ಬ್ರಹ್ಮ ಸ್ವರೂಪ ಆಗ್ಬೇಕಾದ್ರೆ ಮೊದಲು ಈ ಕ್ಯಾರೆಕ್ಟರ್ಸ್ ತೆಗಿಬೇಕು. ಭೇದ ಭಾವ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬಹಳ ದೂರದು ಅವು. ಬ್ರಾಹ್ಮಣರದಾಗೆ ಎಷ್ಟು ಭೇದ ಭಾವ ಅದಾವ, 500 ಜಾತಿ ಅದಾವತ್ತ ಬ್ರಾಹ್ಮಣರದ, ಗೊತ್ತಾ ನಿಮಗ? ಬರೇ ಬ್ರಾಹ್ಮಣರಲ್ಲೇ 500 ಕ್ಯಾಸ್ಟ್ ಅದಾವತ್ತು, ಇನ್ನ ಜಾಸ್ತಿನೇ ಅದಾವ. ಬರೇ ಬ್ರಾಹ್ಮಣರದಾಗೆ ಇವೆಲ್ಲ ಏನದಾವ, ಸಜಾತಿ ಭೇದ. ನಮ್ಮ ಬ್ರಾಹ್ಮಣರದೊಳಗ
ಈ ಸಮುದ್ರದೊಳಗ ಮೀನುಗಳು ಎಷ್ಟು ವೆರೈಟಿ ಅದಾವ ಅಷ್ಟು ವೆರೈಟಿ ಅದಾವ ನೋಡ್ರಿ. ನಮ್ಮ ಬ್ರಾಹ್ಮಣರದಾಗ ಅಂದ್ರು ಎಲ್ಲ ಬ್ರಾಹ್ಮಣರು ಒಂದೇ ಅಂತ ತಿಳ್ಕೊಂಡಿದ್ದೇವಲ್ಲೋ ಮಾರಾಯ. ಇಲ್ರಿ, ನಮ್ಮ ಬ್ರಾಹ್ಮಣರದಾಗ ಬಹಳ ಭೇದ ಅದಾವ, ಸಜಾತಿ ಭೇದ. ಮುಸ್ಲಿಮ್ರದಾಗನು ಎಷ್ಟೊಂದು ಭೇದಗಳದಾವ. ಅವು ಜಗ್ಗಿ ಭೇದ ಅದಾವ. ಒಂದು ಭೇದದವರು ವಕ್ಫ್ ಕಮಿಟಿ ಅಂತೇಳಿ ಈ ದೇಶದ ಆಸ್ತಿಯನ್ನೆಲ್ಲ ಕವಳಿಸ್ಲಕ್ ನೋಡ್ಲಕತ್ತಾರ. ಇನ್ನ ಒಂದು ಭೇದದವರು ಅವ್ರ ಅಪೋಸಿಟ್ ಇರ್ತಾರ. ಅವ್ರು ಏನ್ ಮಾಡ್ಲಕತ್ತಾರ, ಆದಷ್ಟು ಬೇಗ ಆ ವಕ್ಫ್ ಕಮಿಟಿ ರದ್ದು ಮಾಡ್ರಿ, ಅವ್ರು ಮಾಡ್ತಾ ಇರೋ ತಪ್ಪದ, ಇದು ಏನಿದ್ರು ಭಾರತ ದೇಶದ್ದದ, ಹಾಂಗದ ಹಾಕಿದ್ದೆ ನೋಡಿದ್ರೆ ಇಲ್ಲ. ಮುಸ್ಲಿಮರದಾಗೆ ಒಬ್ಬ ವಿರೋಧ ಮಾಡ್ತಾನ ಆ ಮಾಡುವ ಕೆಲಸಕ್ಕೆ. ಭೇದ ಇಲ್ಲಿ ನಾವು ಹೇಳ್ತಾ ಇರೋದು ಭೇದ, ಸಜಾತಿ ಭೇದ. ಓಸು ಮಂದಿ ಮುಸ್ಲಿಮರು ಒಂದೇ ಇಲ್ಲ, ಅದ್ರಾಗೂ ಭೇದ ಅದಾವ. ಇದು ಸಜಾತಿ ಭೇದ. ಸ್ವಗತ ಭೇದ ಅಂದ್ರೆ ಒಂದು ಶರೀರದೊಳಗಿರುವ ಭೇದಗಳು, ಎಡಕ ಬಲಕ ಅದೇನಂತೀರಿ ಅವೆಲ್ಲ. ಇನ್ನ ಒಂದು ಸಜಾತಿ ಭೇದ ಅಂದ್ರೆ ಅದರಂತದೇ ಇರುವಂತ ಇನ್ನ ಒಂದು ವಸ್ತು. ಮನುಷ್ಯರಿಗಿರುವ ಭೇದ, ಬೆಕ್ಕು ಬೆಕ್ಕಿಗಿರುವ ಭೇದ, ನಾಯಿಗಿರುವ ಭೇದ. ಇದು ಮುಂದೆ ವಿಜಾತಿ ಭೇದ ಅಂತಂದ್ರೆ ಮನುಷ್ಯನಿಗೆ ಹುಲಿಗೆ, ಮನುಷ್ಯನಿಗೆ ನಾಯಿಗೆ, ಮನುಷ್ಯನಿಗೆ ಬೆಕ್ಕಿಗೆ, ಮನುಷ್ಯಗ ಮಂಗಕ್ಕ, ಹಿಂಗ ಬೇರೆ ಬೇರೆ ಪ್ರಾಣಿಗಳ ಜೊತೆಗೆ ಇವನಿಗಿರುವ ಭೇದ. ಇವೆಲ್ಲ ಭೇದಗಳೇನದವ ಲೌಕಿಕ ವ್ಯವಹಾರಗಳಲ್ಲಿ ಈ ಭೇದ ಸತ್ಯ. ಆದ್ರೆ ಪರಮಾತ್ಮನಲ್ಲಿ ಈ ಭೇದಗಳು ಇಲ್ಲ. ಸಜಾತಿ ಭೇದನೂ ಇಲ್ಲ, ವಿಜಾತಿ ಭೇದನೂ ಇಲ್ಲ. ಹಾವನು ಅಷ್ಟೇ ಅವನಿಗೆ, ಮುಂಗಲಿನೂ ಅಷ್ಟೇ, ಇಲಿನೂ ಅಷ್ಟೇ ಅವನಿಗೆ, ಬೆಕ್ಕನು ಅಷ್ಟೇ. ಆ ಭೇದಗಳು ಅವನೊಳಗಿಲ್ಲ. ಅಂತ ವಸ್ತು ಸೃಷ್ಟಿಗಿಂತ ಪೂರ್ವದಲ್ಲಿ ಒಂದೇ ಒಂದು ಬ್ರಹ್ಮ ಇತ್ತು ಅಂತ ಚಾಂದೋಗ್ಯ ಉಪನಿಷತ್ತು ಹೇಳುತ್ತದೆ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ ತಿಳಿತಾ? ವಿಜಾತಿ ಭೇದ ಅಂತಂದ್ರ ಬೇರೆ ಬೇರೆ ಪ್ರಾಣಿಗಳ, ಬೇರೆ ಬೇರೆ ವಸ್ತುಗಳ ಮಧ್ಯದ ವ್ಯತ್ಯಾಸಗಳು. ಕಬ್ಬಣ, ತಾಮ್ರ, ಮತ್ತೆ ಇನ್ಯಾವುದೋ ಲೋಹ, ಹಿತ್ತಾಳೆ ಒಳಗಿನ ಭೇದಕ್ಕ ಸಜಾತಿ ಭೇದ, ಹಿತ್ತಾಳೆ ಮತ್ತು ತಾಮ್ರದ ಮಧ್ಯದ ಭೇದಕ್ಕ ವಿಜಾತಿ ಭೇದ. ಒಂದೇ ತಾಮ್ರದ ವಸ್ತುವಿನೊಳಗ ಇರುವ ಭೇದ, ಕೆಳಗೆ ಮೇಲೆ ಹಿಂದೆ ಮುಂದೆ ಅಲ್ಲಿ ಏನೇನು ವಸ್ತುಗಳಲ್ಲಿ ವೈವಿಧ್ಯತೆ ಇರ್ತದೆ ಅದು ಸ್ವಗತ ಭೇದ. ಅದಕ್ಕೆ ಈ ಭೇದ ಬ್ರಹ್ಮನಲ್ಲಿ ಇಲ್ಲ. ನೀವು ಬ್ರಹ್ಮ ಸ್ವರೂಪ ಆದ್ರಿ ಅಂತಂದ್ರೆ ಹಾವು ಬಂದ್ರೆ ನಿಮ್ಗೆ ಅಂಜಿಕೆ ಬರಲ್ಲ. ಯಾಕಂದ್ರೆ ನೀವೇ ಅದಾಗಿರ್ತೀರಿ, ಅದೇ ನೀವಾಗಿರ್ತೀರಿ. ಈ ಭೇದ ಇದ್ದದ್ದಕ್ಕೆ ನಿಮ್ಮೊಳಗೊಂದು ಡಿಸಿಷನ್. ಹಾವು ಕಂಡ್ರೆ ಹೊಡೆದೇ ಬಿಡ್ಬೇಕು, ಚೇಳು ಕಂಡ್ರೆ ಹೊಡೆದೇ ಬಿಡ್ಬೇಕು, ಅದಕ್ಕೆ ಕೊಲ್ಲೇ ಬಿಡ್ಬೇಕು. ಯಾಕಂದ್ರೆ ಅದು ಮತ್ತೆ ಮನುಷ್ಯರಿಗೆ ಕಡದು ಮತ್ತೇನಾರ ಗಾಯ ಮಾಡ್ತದೆ. ಅದಕ್ಕೆ ಮನುಷ್ಯ ಒಬ್ಬನೇ ಈ ಜಗತ್ತಿನಾಗ ಬದುಕಬೇಕು, ಉಳಿದು ಓಸು ಸಾಯ್ಬೇಕು. ಇಲ್ಲ ಅಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಹೆಂಗದ ಮನುಷ್ಯನ ಬುದ್ಧಿ. ಜೇನು ಹುಳಗಳಿಗೆ ಸಹಿತ ಕಂಟ್ರೋಲ್ ಆಗಿ ಇಟ್ಕೋಣ ನಾವು. ಜೇನು ಹುಳಗಳು ಸಹಿತ ಸಾಕ್ತಾನ, ಹುಲಿ ಸಾಕ್ತಾನ, ಕರಡಿ ಸಾಕ್ತಾನ, ಜೇನು ಹುಳಗಳ ಸಾಕ್ತಾನ, ಎಲ್ಲ ಸಾಕ್ತಾನ. ಎಲ್ಲದರ ಮೇಲೆ ತನ್ನ ಕಂಟ್ರೋಲ್, ಅಧಿಕಾರ. ಅದಕ್ಕೆ ಒಂದೇ ಒಂದು ಬ್ರಹ್ಮ ಇತ್ತು ಅಂತಂದ್ರೆ ಅದು ಏನಾಯ್ತು? ಭೂತಕಾಲ. ಮತ್ತೆ ಇತ್ತು ಅಂತಂದ್ರೆ ಈಗ ಇಲ್ಲೇನು? ಅದ ಈಗಲೂ ಅದು ಈಗಲೂ ಇದೆ. ದೃಷ್ಟ ಬರುವುದಕ್ಕಿಂತ ಮುಂಚೆಯೂ ಇತ್ತು, ದೃಷ್ಟ ಇರುವಾಗಲೂ ಇತ್ತು. ದೃಷ್ಟ ಅಂದ್ರೆ ನೀವು ಸೃಷ್ಟಿ ಆಗೋದಕ್ಕಿಂತ ಮೊದಲು ಇತ್ತು, ಸೃಷ್ಟಿ ಆದಾಗಲೂ ಇದೆ, ಮತ್ತೆ ದೃಷ್ಟ ಇರುವಾಗಲೂ ಇರುತ್ತಾನ,
ಮತ್ತು ದೃಷ್ಟ ಲಯವಾಗಿ ಹೋದ್ಮೇಲೂ ಆ ಬ್ರಹ್ಮ ಇರ್ತಾನ. ದೃಷ್ಟ ಅಂದ್ರೆ ಜೀವ, ನೋಡೋರು. ದೃಷ್ಟ ಸೃಷ್ಟಿಯಾಗಿ ಬರುವುದಕ್ಕಿಂತ ಮುಂಚೆನೂ ಆ ಬ್ರಹ್ಮ ಇತ್ತು. ದೃಷ್ಟ ಈಗ ಪ್ರಸ್ತುತವಾಗಿ ಇರುವಾಗಲೂ ಆ ಬ್ರಹ್ಮ ವಸ್ತು ಇದೆ. ದೃಷ್ಟ ಲಯವಾಗಿ ಹೋದ ಮೇಲೂ ಆ ಬ್ರಹ್ಮ ವಸ್ತು ಇರುತ್ತದೆ. ಬ್ರಹ್ಮಚೇತನವು ಶಾಶ್ವತವಾಗಿ ಎಲ್ಲ ಕಾಲದಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ಶಾಶ್ವತವಾಗಿ ಇರುತ್ತದೆ. ಒಳಗೂ ಹೊರಗೂ ಅಂದ್ರೆ ಪಿಂಡಾಂಡದ ಒಳಗೂ ಮತ್ತು ಪಿಂಡಾಂಡದ ಹೊರಗೂ, ಮತ್ತು ಬ್ರಹ್ಮಾಂಡದ ಒಳಗೂ ಮತ್ತು ಬ್ರಹ್ಮಾಂಡದ ಹೊರಗೂ. ಬ್ರಹ್ಮನ ವಿಷಯ ಬಂದಾಗ ಒಳಗ ಹೊರಗ ಒಳಗ ಹೊರಗ ಅನ್ನೋದು ಬಳಸ್ಬೇಕು. ಈಶ್ವರ ಜೀವರ ವಿಷಯ ಬಂದಾಗ ಕೇವಲ ಒಳಗಂತ ಬಳಸ್ಬೇಕು. ಜೀವ ಒಳಗ, ಈಶ್ವರ ಒಳಗ, ಈಶ್ವರ ಬ್ರಹ್ಮಾಂಡದ ಒಳಗ, ಜೀವ ಪಿಂಡಾಂಡದ ಒಳಗ. ಆದರೆ ಬ್ರಹ್ಮನ ವಿಷಯ ಬಂದ ಹೊತ್ನಾಗ ಆ ಈಶ್ವರ ಜೀವ ಏನು ಬ್ರಹ್ಮನ ಬಿಟ್ಟದರೇನು? ಬ್ರಹ್ಮನೇ ಒಳಗೆ ಜೀವ ರೂಪ ಆಗಿದ್ದಾನೆ, ಬ್ರಹ್ಮನೇ ಒಳಗೆ ಈಶ್ವರ ರೂಪನಾಗಿದ್ದಾನೆ, ಬ್ರಹ್ಮನೇ ಹೊರಗ ಬ್ರಹ್ಮಾಂಡವನ್ನ ವ್ಯಾಪಿಸಿದ್ದಾನೆ. ಅವನಿಲ್ಲದ ಜಾಗನೇ ಇಲ್ಲ. ಒಂದು ಸೂಜಿ ಮೊನೆ ಇಟ್ಟು ತೋರಿಸ್ಲಕ್ಕ ಸಾಧ್ಯ ಇರಲಾರ್ದಷ್ಟು, ಒಂದು ಸೂಜಿ ತುದಿ ಇಟ್ಟು ತೋರಿಸ್ಲಕ್ ಸಾಧ್ಯ ಇಲ್ಲ, ಅಷ್ಟು ತುಂಬಿ ತುಳುಕ್ಲಕತ್ತಾನ ಬ್ರಹ್ಮ. ಸಿದ್ಧಾರೂಢರು ಇದೇ ವರ್ಣನ ಮಾಡ್ಲಕತ್ತಿದ್ರಂತ. ಸಿದ್ಧಾರೂಢರು ಬಗ್ಲಾಗ ನಾಗಲಿಂಗಪ್ಪ ಕೂತಿದ್ನಂತ. ನವಲಗುಂದ ನಾಗಲಿಂಗಪ್ಪ ಬಗ್ಲಾಗ ಕೂತು ಸಿದ್ಧಾರೂಢರು ಏನ್ ಮಾಡಿದ್ರಂತ, ಬ್ರಹ್ಮ ಎಲ್ಲ ಕಡೆ ಅದನ, ಅವ ಇಲ್ಲದ ಜಾಗ ಇಲ್ಲ, ಅವ ಇಲ್ಲದ ವಸ್ತು ಇಲ್ಲ, ಅವ ಇಲ್ಲದ ಅದು ಇಲ್ಲ, ಇದು ಇಲ್ಲ, ಎಲ್ಲ ಹೇಳಿದ ಕೂಡ್ಲೇನೆ ಇವ ನಾಗಲಿಂಗಪ್ಪ ಒಂದು ಚಾಷ್ಟಿ ಬುದ್ಧಿ ಎದ್ದು ಬಿಡ್ತದ. ಅವ ಇಲ್ಲದ ಜಾಗ ಇಲ್ಲ, ಅವ ಇಲ್ಲದ ವಸ್ತು ಇಲ್ಲ ಅಂತ ಹೇಳಿದಲ್ಲಪ್ಪ ಸಿದ್ಧ. ಮತ್ತ ನಮಗೀಗ ಮೂತ್ರ ಬಂದವ, ನಾ ಈಗ ಎಲ್ಲಿ ಒಯ್ಬೇಕು? ಅವ ಇಲ್ಲದ ಜಾಗ ಇಲ್ಲ ಅಂತ ಹೇಳಿದೆ, ಮತ್ತೆ ಎಲ್ಲಿ ಒಯ್ದ್ರು ಅವನೇ ಅದನ್ನೆಲ್ಲ ಹೆಂಗ್ ಮಾಡಬೇಕು ಅಂತ. ಅವಾಗ ಅವ್ರು ಏನ್ ಮಾಡಿದ್ರತ್ತ, ಭಜನೆ ಮಾಡ್ಲಿಕ್ಕೆ ಹಚ್ಚಿದ್ರತ್ತ ಎಲ್ಲ ಭಕ್ತರಿಗೆ. ಅನುಸಂಧಾನ ಮಾಡ್ಕೊತ ಭಜನೆ ಮಾಡ್ರಿ, ಎಲ್ಲಾ ಕಡೆ ಅದನ, ಎಲ್ಲಾ ಕಡೆ ಅದನ ಅಂತೇಳಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಳಗ ನೀನೇ ಇದ್ದಿ, ಹೊರಗ ನೀನೇ ಇದ್ದಿ, ಎಲ್ಲ ವಸ್ತುಗಳಲ್ಲಿ ನೀನೇ ಇದ್ದಿ, ಎಲ್ಲ ಕಾಲದಲ್ಲಿ ನೀನೇ ಇದ್ದಿ, ಎಲ್ಲ ದೇಶದಲ್ಲಿ ನೀನೇ ಇದ್ದಿ, ನಿನ್ನ ಬಿಟ್ಟು ಯಾರು ಇಲ್ಲ, ಎಲ್ಲಕ್ಕಿಂತ ಮೊದಲು ನೀನಿದ್ದಿ, ಈಗನೂ ಇದ್ದಿ, ಮುಂದನೂ ಇದ್ದಿ, ಶಾಶ್ವತವಾಗಿದ್ದಿ. ಇವೆಲ್ಲ ಓಟು ಮನಸ್ಸಿನಾಗ ನೆನೆಸುವತ್ತು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋತೋರೆ ಅಂತ. ಅದಕ್ಕಾದು ಎಲ್ಲ ಅರ್ಥ ಆಗಿ ಖುಷಿಯಾಗಿ ಎಲ್ಲರೂ ಭಜನೆ ಮಾಡ್ಲಕತ್ತಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ. ಅವಾಗ ನಾಗಲಿಂಗಪ್ಪಗ ಈ ಒಂದು ಚಾಷ್ಟಿ ಮಾಡ್ಬೇಕಂತ ಬಂದ್ಬಿಡ್ತು. ಬಂದು ನನಗೆ ಮೂತ್ರ ಬಂದವ, ಎಲ್ಲಿ ಒಯ್ಬೇಕು? ಎಲ್ಲ ಕಡೆ ಅವನೇ ಅದನ್ನೆಲ್ಲ ಹೆಂಗ ಮಾಡ್ಲಿ ಅಂತ ಹೇಳಿ. ಅವಾಗ ಸಿದ್ಧಾರೂಢರು ಏನ್ ಹೇಳಿದ್ರು ಗೊತ್ತದ? ಏನ್ ಹೇಳಿದ್ರಿ? ಮತ್ತೆ ಹೇಳ್ರಿ, ಮತ್ತೆ ನೀವು ಪ್ರವಚನ ಹೇಳ್ಬೇಕಪ್ಪ, ಬರೀ ನಾವ್ ಒಬ್ರೇ ಹೇಳ್ಕೊತ್ ಕೂತ್ರೆ. ಯಾರು ಅನುಸಂಧಾನ ಮಾಡ್ತಾ ಇಲ್ಲ, ಯಾರು ಭಜನೆ ಮಾಡ್ತಾ ಇಲ್ಲ, ಯಾರು ಗಪ್ಪು ಕೂತಾರ, ಅವ್ರ ಬಾಯಾಗ ಹೋಗಿ ಹುಚ್ಚೋಯ್ಬಿಡ ಅಂತ ಹೇಳಿ. ಅವ ಇಲ್ಲದ ಜಾಗ ಅವೇ ನೋಡಪ್ಪ. ಯಾರು ಅನುಸಂಧಾನ ಮಾಡಲ್ಲ, ಯಾರು ಭಜನೆ ಮಾಡಲ್ಲ, ಯಾರು ಪೂಜೆ ಮಾಡಲ್ಲ, ಯಾರು ಧ್ಯಾನ ಮಾಡಲ್ಲ, ಅವೇ ಅವ ಇರ್ಲಾರ್ದ ಜಾಗ ನೋಡಂತ ಹೇಳಿದ್ನಂತ ಸಿದ್ಧ. ಹೆಂಗದ?
ಎಲ್ಲ ತವಲ್ಲಿದಾನಂತ ಕೆಲಸ ಅನ್ನೋದನ್ನ ಮತ್ತೆ ಯಾರು ಅನ್ನತ್ತಿಲ್ಲ ಅನ್ನೋದಕ್ಕೆ ತಾತ್ಪರ್ಯವಾಗಿ ಅವರ ಒಂದು ತಮ್ಮ ನುಡಿಯಲ್ಲಿ ಬಹಳ ಸ್ವಾರಸ್ಯವಾಗಿ ಎಂತ ಕೆಲಸ ಮಾಡಿ ಹೋಗ್ಯಾರ ನೋಡ್ರಿ ಅವ್ರು. ಅದೊಂದೇ ಉದಾಹರಣೆ ಸಾಕು. ಬ್ರಹ್ಮನ ಸಾಧನೆ ಮಾಡಲಾರದವರು ಶಿವನಾಮವ ಸ್ಮರಿಸದ ಬಾಯಿ ಬಚ್ಚಲ ಕುಣಿಯಂತೆ ತಾಡ್ಬಿಟ್ರು ಅವ್ರು. ಬತ್ತಲಿದ್ದಂಗ ಅಲ್ಲೇ ಹೋಗಿ ಹುಚ್ಚೋಗ್ಬಿಟ್ರೆ. ಅದಕ್ಕೆ ಆದ್ಯ ವಚನಕಾರ, ಬಸವ ಪೂರ್ವದ ವಚನಕಾರ, ಆದ್ಯ ವಚನಕಾರ, 12ನೇ ಶತಮಾನಕ್ಕಿಂತ ಹಿಂದಿನ ವಚನಕಾರ ಯಾರು? ಜೇಡರ ದಾಸಿಮಾರ್ಯ. ಆ ಜೇಡರ ದಾಸಿಮಾರ್ಯದ ಒಂದು ವಚನ ಸಾಹಿತ್ಯ ಕಂಪ್ಲೀಟ್ ಓದಿದ ಮೇಲೆ 12ನೇ ಶತಮಾನದ ವಚನಗಳು ಓದದೇ ಬೇಕಾಗಿಲ್ಲ, ಎಲ್ಲನೂ ತುಂಬಿಸ್ಯಾರದ್ರಾಗ ಅವರು. ಎಂಥದ್ದು ಅದನ್ನ ಹಿಂದಿಟ್ಬಿಟ್ಟಾರ. ಸುಮ್ಮನೆ ಬ್ಯಾನರ್ ಇಟ್ಕೊಂಡು ಓಡಾಡ್ತಾರ. ಜೇಡರ ದಾಸಿಮಾರ್ಯನ ಮೆರೆಸ್ಬೇಕಾ ಹಿರಿಯ ಶರಣ ಅಂತ? ಅವನಿಗೆ ಹಿಂದಕ್ಕೆ ಇಟ್ಬಿಟ್ಟಾರ. ಮತ್ತೆ ಬರೀ 12ನೇ ಶತಮಾನ ಏನ್ 12ನೇ ಶತಮಾನ? ಜೇಡರ ದಾಸಿಮಯ್ಯನ ವಿಷಯ ಬಂದೊತ್ನಾಗ ಎದರ್ದ 12ನೇ ಶತಮಾನ? ಬರೇ ಕಾಲದ ವೈಭವ ಹಿಡ್ಕೊಂಡು ಕಾಲದಿಂದ ಮೆರೆಸ್ಲಿಕ್ಕೆ ಹೊಂಟಾರ ಹೊರತು ಆ ಅನುಭವದ ವೈಭವದಲ್ಲಿ ಮೆರೆಸೋದಕ್ಕ ತಾವು ಅನುಭವಿಗಳಾಗ್ತಾ ಇಲ್ಲ. ಆ ಮಂದಿಗೂ ತಲೆ ಕೆಡಿಸ್ಲಾಕತ್ತಾರ. ಅರ್ಥದ ಏನ್ರಿ 12ನೇ ಶತಮಾನ ಅಂತ 100 ಸಾರಿ ಅಂತಾರಲ್ಲ ಹೋಗಿ ವೇದಿಕೆ ಮೇಲೆ. 12ನೇ ಶತಮಾನದಕ್ಕಿಂತ ಮೊದಲ ಇರುವಂತ ಶರಣರದು ಏನಾರ ಉಲ್ಲೇಖ ಅದ ಇವ್ರ ಬಾಯಿ ಒಳಗ? ಜೇಡರ ದಾಸಿಮಾರ್ಯ ಏನು ಮರದೊಳಗೆ ಮಂದಾಗ್ನಿಯ ಉರಿಯದಂತೆರಿಸಿದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ. ಕಟ್ಟಿಗೆ ಬೆಂಕಿ ಆದ ಇಲ್ಲ? ಅಗ್ನಿ ಆದಲ್ರಿ? ಆದ್ರ ಅದು ಕಟ್ಟಿಗೆಗೆ ಹತ್ಕೊಂಡು ಉರಿಲಾರ್ದಂಗೆ ಇಟ್ಟಿದೆ. ಮತ್ತ ಮರ ಯಾವುದು? ನಿಮ್ ಶರೀರನು ಮರ ಇದ್ದಂಗ ಆದ ಇಲ್ಲ? ಮತ್ತ ನಿಮ್ಮ ಮರದೊಳಗ ಅಗ್ನಿ ಇಟ್ಟನ ಇಲ್ಲ? ಇಟ್ಟನ. ನಿಮ್ಮ ಜಠರದೊಳಗ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇಟ್ಟನ ಒಳಗ, HCl. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಲಿಂತೆ ನಿಮ್ಮದೆಲ್ಲ ಉಂಡ ಅನ್ನ ಮಾಂಸ ಏನೇನದ ಎಲ್ಲಾನು ಜೀರ್ಣ ಆಗ್ತದ. ಹಾಕಿ ಗಡಿಗೆ ಹಾಕಿ ಒಲಿ ಮೇಲೆ ಇಟ್ಟು ಹೆಂಗ ಕುದಿಸ್ತೀರಿ ಹಂಗದು. ಹೊಟ್ಟಿ ಅಂದ್ರೆ ಒಂದು ಬೊಗಣಿ ಇದ್ದಂಗ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಉರಿ ಇದ್ದಂಗ. ಆ ಉರಿ ಹಾಕಿ ಕುದಿಸಿ ರಸ ಮಾಡ್ತದದು. ನೀರು ಮಾಡಿ ಕರಳಿಗೆ ಕಳಿಸ್ತದ. ಆ ಕರಳು ಅದರೊಳಗಿಂದು ಜೀವಸತ್ವ ಇರ್ತದೆ. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಅಕಸ್ಮಾತ್ ನಿಮ್ಮ ಬಾಯಿ ಒಳಗೆ ಏನಾರ ಬತ್ತಪ್ಪ ಡೇಗ ಇದಾಗಂದ್ರೆ ಎಲ್ಲ ಸುಟ್ಟು ಬಿಡ್ತದ. ಆಸಿಡಿಟಿ ಬೆಂಕಿ ಹತ್ತಿದಂಗ ಆಗ್ತದ, ಉರಿ ಹತ್ತಿದಂಗ ಆಗ್ತದ. ಅಂತ ಡೇಂಜರ್ ಆಸಿಡ್ ನಿಮ್ ಹೊಟ್ಟೆ ಒಳಗದ. ಆದ್ರೆ ಅದು ಸುಡಲಾರ್ದಂಗೆ ಇಟ್ಟಾನ ಒಳಗ. ಬರೀ ಮರದೊಳಗೆ ಮಂದ ಅಗ್ನಿ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಜಠರದೊಳಗೆ ಉರಿಯದಂತಿರಿಸಿದೆ ಎಲ್ಲಪ್ಪ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಯಾರಿಟ್ರಿದೆಲ್ಲ? ನೊರೆ ವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ. ಹಾಲಿನಾಗ ತುಪ್ಪ ಆದ, ತುಪ್ಪದ ವಾಸನೆ ಹಾಲಿಗೆ ಕಾಣಂಗೆ ಇಲ್ಲ. ಹಾಲು ನೋಡುದು ಮೂಗಿನ ಬಲ್ಲಿ ಒಯ್ದ್ರೆ ಅದ್ರ ವಾಸನೆನೇ ಗೊತ್ತಾಗಲ್ಲ.
ನೊರೆ ವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ. ಅದೇ ರೀತಿ ಶರೀರದೊಳಗೆ ಆತ್ಮನ ಅರಿಯದಂತಿರಿಸಿದೆ. ಆತ್ಮ ಅದನ ಅದರ ಅರಿವಿಗೆ ಬರ್ಲಾರ್ದಂಗೆ ಇಟ್ಬಿಟ್ಟಿದಲ್ಲೋ ಮಾರಾಯ. ನೀನು ಅದಿ ಒಳಗ ನಮ್ಗೆ ಒಟ್ಟ ಗುರುತು ಸಿಗ್ಲಾರ್ದಂಗೆ ಎಲ್ಲೋ ಒಂದ್ ಕಡೆ ಕೂತಿರ್ತಿಯಲ್ಲ ನೀನು. ಎಂತ ಬ್ರಹ್ಮ ನೀನು. ಎಲ್ಲ ನಿನ್ಲಿಂತೆ ನಡೀತದ, ಆದ್ರೆ ನೀನೇ ಎಡರಲ್ಲಿ ಮುಂದೆ ಬರಲ್ಲ, ಎಲ್ಲೋ ಒಂದ್ ಕಡೆ ಅವಿತುಕೊಂಡದಿಯಲ್ಲಪ್ಪ. ಶರೀರದೊಳಗೆ ಆತ್ಮನ ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದವ ಕಂಡು ಬೆರಗಾದನಯ್ಯ ರಾಮನಾಥ. ಈ ಜಗತ್ತು ಸೃಷ್ಟಿ ಮಾಡಾಗ ಎಂತಿಂತ ಕೆಲಸಗಳು ಮಾಡಿದಿ. ಅದ್ಭುತ, 7ನೇ ಅದ್ಭುತ, 8ನೇ ಅದ್ಭುತ, 9ನೇ ಅದ್ಭುತ. ಏನ್ ಅದ್ಭುತ ಅದ್ಭುತ. ನಿಮ್ ಶರೀರ ನೋಡಿದ್ರೆ ನಿಮ್ಗೆ ಅದ್ಭುತ ಅನ್ಸಲ್ದೆ ನಿಮಗೆ? ನಿಮ್ಮ ಶರೀರ ನೋಡಿದ್ರೆ ನಿಮ್ಗೆ ಅದ್ಭುತ ಅನ್ಸಲ್ದೇನು? ಈಗ ಮನುಷ್ಯನು ಹಾರ್ಟ್ ತಯಾರು ಮಾಡೋದು ಕಲ್ತಾನ, ಮನುಷ್ಯನು ಕಿಡ್ನಿ ತಯಾರು ಮಾಡೋದು ಕಲ್ತಾನ್ರಿ. ವಿಜ್ಞಾನಿ ಏನ್ ಮಾಡ್ಯಾನ, ಆ ಹಾರ್ಟು, ಕಿಡ್ನಿ, ಡೈಜೆಷನ್ ಸಿಸ್ಟಮು ಎಲ್ಲನೂ ತಾನು ಮಾಡೋದು ಕಲ್ತಾನ. ತಾನು ಅಂಥವು ಮಾಡೋದು ಕಲ್ತಾನ. ಅವನು ಮಾಡಿದ ಹಾರ್ಟ್ ಹೆಂಗದ? 10x10 ರೂಮ್ ಇದ್ದಂಗದ ರೀ. ಅವನು ಮಾಡಿದ ಹಾರ್ಟ್ ಮಷೀನ್ ಹೆಂಗದ ಅಂದ್ರ ಒಂದು ರೂಮಿನ ತುಂಬಾ ಹಿಡಿತದದು. ನಿಮ್ಮ ಹಾರ್ಟ್ ಮಾಡ್ದಂಗೆ ಕೆಲಸ ಮಾಡ್ತದದು. ರಕ್ತ ಪರಿಚಲನೆ ಎಲ್ಲ ಮಾಡ್ತದ. 10x10 ಒಂದು ರೂಮ್ ಇದ್ದಷ್ಟದ, ಒಂದು ದೊಡ್ಡ ರೂಮ್ ಇದ್ದಂಗದ. ನಿಮ್ಮೊಳಗಿರೋ ಹಾರ್ಟ್ ಎಂತದೋ ಅದು ಒಂದು ಮುಟಿಗೆ ಇದ್ದಷ್ಟದಷ್ಟೇ, ಒಂದು ಮುಷ್ಟಿ, ಒಂದು ಸಣ್ಣ ಮುಷ್ಟಿ ಗಾತ್ರದಲ್ಲಿ ಇದ್ದು ಏನು ಕೆಲಸ ಮಾಡ್ಲಿಕ್ಕತ್ತದ. ಇಂಥದೇ ಕೆಲಸ ಮಾಡಂತ ಮಷೀನ್ ಹೊರಗೆ ಕಂಡಿಡ್ದಾನ ಅವ ಒಂದು ದೊಡ್ಡ ಮಷೀನ್ ಅದ. ಅದು ಏನ್ ಮಷೀನ್ ತಂದು ಒಳಗೆ ಸೇರಿಸ್ಲಕ್ ಬರ್ತದ? ಆ ಪರಮಾತ್ಮ ಮಾಡಿದ ಮುಷ್ಟಿ ಗಾತ್ರದ ಒಂದು ಹೃದಯ ಏನದಲ್ಲ, ಇದು ಅದ್ಭುತ ಹೌದಾ? ಅಲ್ಲ. ಅದು ಹೋಯ್ತು. ಈಗ ಕಿಡ್ನಿ ಫೇಲ್ ಆಗ್ಯಾವ ಅಂತ ಹೇಳ್ತಾರ. ಕಿಡ್ನಿ ಫೇಲ್ ಆದ್ಮೇಲೆ ಏನ್ ಮಾಡ್ಬೇಕು? ಕಿಡ್ನಿ ಫಂಕ್ಷನ್ಸ್ ನಡಿಬೇಕಲ್ಲ. ರಕ್ತ ಶುದ್ಧ ಮಾಡಿ ರಕ್ತದೊಳಗಿನ ಹೆಚ್ಚಿನ ನೀರಿನ ಅಂಶ, ಲವಣಾಂಶ ಎಲ್ಲ ಸೆಪರೇಟ್ ಮಾಡಿ ಮೂತ್ರ ತಯಾರು ಮಾಡಿ ಮೂತ್ರವನ್ನ ಹೊರಗೆ ಚೆಲ್ಲಬೇಕಿಲ್ಲ. ಶರೀರದಿಂದ ಮೂತ್ರ ಹೊರಗೆ ಬರಬೇಕಲ್ಲ, ಕರ್ಮೇಂದ್ರಿಯ. ಆ ಮೂತ್ರ ತಯಾರು ಮಾಡಿ ಮೂತ್ರವನ್ನ ಹೊರಗೆ ಬಿಡಂಥದ್ದು ಡಯಾಲಿಸಿಸ್ ಮಷೀನ್ ಅಂತ ಬಂದವೆ. ಡಯಾಲಿಸಿಸ್ ಮಷೀನ್. ಆ ಮಷೀನಿಗೆ ಒಯ್ದು ಇವನಿಗೆ ಮಲಗಿಸ್ತಾರ. ಇವ ಮಲ್ಕೊಂಡಂತಂದ್ರ ಇವನಿಗೆ 2 ಶರೀರದಾಗ 2 ತೂತು ಹಾಕ್ತಾರ. ಶರೀರಕ್ಕೆ 2 ತೂತು ಹಾಕ್ತಾರ. ಶರೀರಕ್ಕೆ 2 ತೂತು ಹಾಕಿ ಒಂದು ತೂತಲ್ಲಿಂದ ಆ ಮಷೀನಿಗೆ ಕನೆಕ್ಷನ್ ಕೊಡ್ತಾರ. ಅದು ಏನ್ ಮಾಡ್ತದ ಅಂದ್ರೆ ಶರೀರದೊಳಗಿನ ಎಲ್ಲಾ ರಕ್ತ ಹೀರ್ಕೊತದ. ಆ ಮಷೀನ್ ಹೀರ್ಕೊಂಡು ಇನ್ನ ಒಂದು ಕಡೆ ಕನೆಕ್ಷನ್ ಕೊಡ್ತಾರ. ಅದೇನ್ ಮಾಡ್ತದ, ರಕ್ತ ಮಷೀನ್ ಶುದ್ಧ ಮಾಡಿ ಮತ್ತೆ ಶುದ್ಧ ರಕ್ತ ಇವನ್ ಮೈ ಒಳಗೆ ಬಿಡ್ತದ. ಒಂದ್ ಕಡೆ ಎಲ್ಲ ರಕ್ತ ತಗೋತದ, ಇನ್ನೊಂದ್ ಕಡೆ ಅದ ರಕ್ತ ಇವನ್ ಶರೀರದಾಗ ಬಿಡ್ತದ. ಶುದ್ಧ ಮಾಡಿದ ರಕ್ತ ಇವನ್ ಶರೀರಕ್ಕೆ ಬಿಡ್ತದೆ. ಇದಕ್ಕೆ ಡಯಾಲಿಸಿಸ್ ಅಂತಾರ. ಈ ಒಂದು ಕಿಡ್ನಿ ಏನದಲ್ಲ, ಮೂತ್ರಪಿಂಡ ಎಷ್ಟದ ಸೈಜು? ಒಂದು ಮುಷ್ಟಿ ಗಾತ್ರದ್ದದ ಒಂದು ಮೂತ್ರಪಿಂಡ. ಅದು ಮಷೀನ್ ಎಷ್ಟದ? ಒಂದು ಫ್ರಿಜ್ ಇದ್ದಂಗದ. ಅಲ್ಲಿ ಆ ಫ್ರಿಜ್ ತಂದು ಒಳಗೆ ಇಟ್ಕೊಳಕ್ ಆಗ್ತದೇನ್ರಿ? ಅಷ್ಟು ಸೈಜಿಂದ ಮೂತ್ರಪಿಂಡ ತಂದು ಒಳಗೆ ಇಟ್ಕೊಳಕ್ ಆಗ್ತದೇನು? ಬಾಗಂಗಿಲ್ಲ. ಆ ಮಷೀನ್ ಹತ್ರ ಹೋಗಿ ಸ್ವಚ್ಛ ಮಾಡ್ಕೋಬೇಕು. ಅವನಿಗೆ ಏನ್ ಲಿಮಿಟ್ ಕೊಡ್ತಾರಪ್ಪ? ದಿನ ನೀನು ಎಷ್ಟು ನೀರು ತಗೋತಿದಿ ಅಷ್ಟು ನೀರು ಹೊರಗೆ ಹಾಕ್ಬೇಕಾದ್ರ ಅಷ್ಟು ಸಾರಿ ಡಯಾಲಿಸಿಸ್ ಮಾಡ್ಬೇಕಾಗ್ತದ. ನೀ ಹಾಲು ತಗೋತೀಯೋ, ಚಹಾ ತಗೋತೀಯೋ,
ನೀನು ಮತ್ತಿನ್ನೇನೋ ಹಸಿ ಪದಾರ್ಥಗಳು ತಿಂತಿದಂದ್ರೂ 1 ಲೀಟರ್ಗಿಂತ ಹೆಚ್ಚಿಗೆ ನೀರು ಒಳಗೆ ಹೋಗಬಾರದು ನೋಡು. 1 ಲೀಟರ್ ಹಾಲ, ಚಹಾ, ನೀರ ಎಲ್ಲ ಕುಡಿದ್ರೂ 1 ಲೀಟರ್ಗಿಂತ ಹೆಚ್ಚು ಲಿಕ್ವಿಡ್ ಒಳಗೆ ಹೋಗಬಾರ್ದು. ಅದಕ್ಕಿಂತ ಹೆಚ್ಚು ಲಿಕ್ವಿಡ್ ಹೋಯ್ತು ಅಂದ್ರೆ ನಿನಗೆ ಮೂತ್ರ ತಯಾರು ಮಾಡುವಂತ ಮೂತ್ರಪಿಂಡ ಒಳಗಿಲ್ಲ, ಈ ಮಷೀನಿಗೆ ಬರಬೇಕಾಗ್ತದ. 1 ಲೀಟರ್ ಒಳಗೆ ನೀನು ಇದು ಮಾಡಿದೆ ಅಂದ್ರೆ ಒಂದು 5-6 ದಿವಸ ನೀನು ನಡಿಬಹುದು. ಮತ್ತು 1 ಲೀಟರ್ಗಿಂತ ಜಾಸ್ತಿ ನೀನು ನೀರು ಕುಡಿದೆ ಅಂದ್ರೆ 3 ದಿನದಾಗೆ ಮತ್ತೆ ಡಯಾಲಿಸಿಸ್ಗೆ ಬರಬೇಕಾಗ್ತದ. ಇದು ಮನುಷ್ಯನು ಸೃಷ್ಟಿ ಮಾಡ್ಯಾನ. ಆದ್ರ ಮನುಷ್ಯ ಸೃಷ್ಟಿ ಮಾಡಿದ ವಸ್ತುಗಳು, ಯಂತ್ರಗಳು ಗಾತ್ರ ಬಹಳ ದೊಡ್ಡವು. ಅಲ್ಲಿ ಮೂತ್ರಪಿಂಡ, ಹೃದಯ, ಬ್ರೇನು ಏನೇನು ಇಂಪಾರ್ಟೆಂಟ್ ಕೆಲಸ ಮಾಡ್ಲಕತ್ತಾವ ಅವೆಲ್ಲ ಒಂದು ಮುಷ್ಟಿ ಇದ್ದಂಗೆ ಅದಾವ. ನಿಮ್ ಬ್ರೇನ್ ಎಷ್ಟದ? ಒಂದು ಮುಷ್ಟಿ ಇದ್ದಂಗೆ ಅದಷ್ಟೇ ಅದು. ಮನುಷ್ಯನು ಒಂದು ಬ್ರೇನ್ ತಯಾರು ಮಾಡ್ತಾನೆ, ಅವನು ದೊಡ್ಡದು ಒಂದು 3 ಅಂತಸ್ತು ಬಿಲ್ಡಿಂಗ್ ಇದ್ದಂಗೆ ಇರ್ತದ ಅವ ಮಾಡಿದ್ದು ಮನುಷ್ಯನ್. ಅದು ತಗೊಂಡು ತಲೆಗೆ ಹಾಕೊಳಕ್ ಬರ್ತದ? ಎಲ್ಲ ಮಾಡ್ತಾನ. ಅದಕ್ಕ ಈ ಶರೀರ ಅದ್ಭುತ ಹೌದಾ? ಅಲ್ಲ. ನೀ ಬೆರೆಸಿದ ಭೇದವ ಕಂಡು ಬೆರಗಾದನಯ್ಯ. ಮತ್ತ ಈಗಿನ ಕಾಲದಾಗಿದ್ದಂತ ಆಧುನಿಕ ವಿಜ್ಞಾನಿಗಳು, ಈಗಿನ ಕಾಲದಾಗಿರೋಂಥ ಆಧುನಿಕ ವೈದ್ಯಕೀಯ ವ್ಯವಸ್ಥೆಗಳು ಇವೆಲ್ಲ ಇದ್ದುವೇನ್ರಿ ಜೇಡರ ದಾಸಿಮಾರ್ಯರ ಕಾಲಕ್ಕ? ಇವೆಲ್ಲ ಇರ್ಲಾರ್ದಾಗೆ ಆತ ಅಂತ ಸತ್ಯ ದರ್ಶನ ಮಾಡ್ಕೊಂಡನಂದ್ರ ಎದರ ಆಧಾರದ ಮೇಲೆ ಮಾಡ್ಕೊಂಡ? ವೇದಗಳ ಆಧಾರ. ಆತನಿಗಿಂತ ಮುಂಚೆ ಇರುವ ಸಾಧನೆಗಳು ಏನೇನದವ, ಶಾಸ್ತ್ರಗಳದವ, ಅವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅನುಸಂಧಾನ ಮಾಡಿ ತಾನು ಅದಕ್ಕೆ ತನ್ನ ಜ್ಞಾನವನ್ನಾಗಿ ಮಾಡಿಕೊಂಡು ತನ್ನ ಜ್ಞಾನವನ್ನು ಹೊರಗೆ ಹಾಕಿದ. ಏನಿತ್ತು ಅವ್ರಿಗೆ? ಉಡ್ಲಕ್ಕೆ ಬಟ್ಟಿ ಚಂದ ಇರಲಿಲ್ಲ, ಉಣ್ಲಕ್ಕ ಅನ್ನ ಇರಲಿಲ್ಲ. ಅವ್ರು ಎಂತ ಕೆಲಸ ಮಾಡಿ ಹೋಗ್ಯಾರ? ನಮಗೆ ಮೈ ತುಂಬ ಬಟ್ಟೆಗಳದವ, ಉಣ್ಲಕ್ಕ ಕುಂಟಲ್ಗಟ್ಲೆ ಅನ್ನ ಅದ, ಉಡ್ಲಕ್ಕ ಆಲ್ಮರಿ ಗಟ್ಲೆ ತುಂಬಿ ತುಳ್ತಕ್ಕತ್ತವ ಬಟ್ಟಿಗಳದವ, ಎಲ್ಲ ಅಪಾರ ಸಂಪತ್ತು ಅದ, ಅಪಾರ ಸಂಬಂಧ ಅದ, ಎಲ್ಲಾನು ತಗೊಂಡು ಏನು ಮಾಡ್ಲಿಕ್ಕೆ ತಯಾರಿಲ್ಲ. ಇದೆ ಅಂತದ. ಇಂಥದ್ದೇನಾರು ಅನುಕೂಲ ಅವ್ರಿಗೆ ಇತ್ತಂತಂದ್ರೆ ಇನ್ನ ಬೊಂಬಾಟ್ ಮಾಡಿ ಹೋಗ್ತಿದ್ರು. ಇಂಥ ಮೊಬೈಲು, ಆನ್ಲೈನು ಇಂಥವೇನಾರ ಅವ್ರ ಕೈಯಾಗಿ ಸಿಕ್ಕಿದ್ದು ಅಂತಂದ್ರ ಅದಕ್ಕೆ ಕಟ್ಟಿಗೆಯೊಳಗೆ ಅಗ್ನಿ ಇದೆ. ಯಾವ ಅಗ್ನಿ ಇದೆ? ಮಂದಾಗ್ನಿ ಇದೆ. ಅದನ್ನೇ ಘರ್ಷಣೆ ಮಾಡಿದರೆ ವಿಶೇಷವಾಗಿ ಕಟ್ಟಿಗೆ ಸುಟ್ಟು ಹೋಗುತ್ತದೆ. ಮಂದಾಗ್ನಿ ಹೆಂಗದದು? ಸಾಮಾನ್ಯವಾಗಿದೆ. ಅದು ಘರ್ಷಣೆ ಮಾಡಿದ್ರೆ ಏನಾಗ್ತದ? ವಿಶೇಷ ಅಗ್ನಿ ಆಗ್ತದ. ಸಾಮಾನ್ಯ ಅಗ್ನಿ ಸುಡಂಗಿಲ್ಲ, ವಿಶೇಷ ಅಗ್ನಿ ಆಯ್ತಂದ್ರೆ ಸುಡುತ್ತದ. ಕಟ್ಟಿಗೆ ಒಳಗೆ ಅಗ್ನಿ ಇದೆ. ಯಾವ ಅಗ್ನಿ ಇದೆ ಅಂದ್ರೆ ಮಂದಾಗ್ನಿ ಇದೆ. ಅದನ್ನೇ ಘರ್ಷಣೆ ಮಾಡಿದರೆ ವಿಶೇಷವಾಗಿ ಕಟ್ಟಿಗೆ ಸುಟ್ಟು ಹೋಗುತ್ತದೆ. ನೊರೆವಾಲೊಳಗೆ ತುಪ್ಪವಿದೆ. ಕೈಯಾಡಿಸಿದರೆ ಕೈಗೆ ಹತ್ತುವುದಿಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗಂತ ಅಲ್ಲಿ ತುಪ್ಪ ಇಲ್ಲ ಅನ್ನಲಿಕ್ಕೆ ಬರಂಗಿಲ್ಲ. ಹಾಗೆಯೇ ಶರೀರದೊಳಗೂ ಆತ್ಮನು ಬ್ರಹ್ಮಚೇತನ ಏನ್ ಮಾಡ್ಯಾನ? ಆತ್ಮ, ಬ್ರಹ್ಮ, ಚೈತನ್ಯ, ಕೂಟಸ್ಥ, ಮತ್ತೇನ್ ಸಾಕ್ಷಿ, ಇವೆಲ್ಲ ಪರ್ಯಾಯ ಶಬ್ದಗಳೇನದವಲ್ಲ, ಇವೇನದವ ಆತ್ಮನನ್ನು ಅರಿಯದಂತ ತಿಳಿಸಿದೆ. ಪ್ರತ್ಯೇಗಾತ್ಮ, ಸಾಕ್ಷಿ, ದೃಷ್ಟ ಇವೆಲ್ಲ ಪರ್ಯಾಯ ಪದಗಳು. ಬ್ರಹ್ಮಜ್ಞಾನ ಹೇಳ್ತಿ, ಭಾರಿ ಹೇಳ್ತಿ. ಏನ್ ಭಾರಿ ದೇವ್ರು ನೋಡಿದೆ ನಂಗೆ ಹೇಳ್ತಿಯಲ್ಲ ಸ್ವಾಮಿ ಅಂತ ಒಬ್ಬ ಜಂಗಮನಿಗೆ ಗಂಟು ಬಿದ್ದ್ಬಿಟ್ಟಿದ್ನಂತ. ಏನು ತಿಳಿದು ನೀನೇ ಕಂಡಿದಿ ಬ್ರಹ್ಮ ನಂಗೆ ಹೇಳ್ತಿದಿ, ಏನದಪ್ಪ ನೀನು ಬ್ರಹ್ಮ ನೋಡಿದೇನ್ ನೀನು ಅನ್ನಂತ. ನೋಡಿದೇನ್ ನೀನು ಅಂದತ್ನಾಗ ನೀವೇನ್ ಹೇಳ್ಬೇಕು? ನೋಡಿನಿ ಅಂತ ಹೇಳ್ಬೇಕು. ನಿಮ್ಮೊಳಗೆ ಆತ್ಮವಿಶ್ವಾಸ ಇರ್ಬೇಕು. ನೋಡಿನಿ ಅಂತ ಹೇಳ್ಬೇಕು. ಏನ್ ತಪ್ಪೇನದು? ಗೊತ್ತಾಗ್ಯದ ಇಲ್ಲ ನಿಮ್ಗೆ? ಅನುಭವಕ್ಕೆ ಬಂದದಿಲ್ಲ ಸತ್ಯ ವಸ್ತು ಹೆಂಗದ, ಎಲ್ಲದ, ಏನದ ಎಲ್ಲ ಗೊತ್ತದ. ಜ್ಞಾನದ ಮೂಲಕ ಅರ್ತಿರ ಇಲ್ಲ. ಜ್ಞಾನನೇ ಬ್ರಹ್ಮ.
ಇಷ್ಟೊಂದು ನೀವು ಅರಿತಾಗ ಇನ್ನು ಬ್ರಹ್ಮ ಅದನ್ನ ಅಂತ ಹೇಳಕ್ ಬರಂಗಿಲ್ಲ ನಿಮಗ. ನೋಡಿರೇನಂದ್ರೆ ನೋಡಿನೇ ಅಂತ ಅನ್ಲಕ್ ಬರಂಗಿಲ್ಲ ನಿಮಗ. ಆತ್ಮವಿಶ್ವಾಸ ಪೂರ್ವಕವಾಗಿ ಹೇಳಕ್ ಬರ್ತದ ಇಲ್ಲ? ಬರ್ತದ. ಹೇಳ್ಬೇಕು, ಧೈರ್ಯವಾಗಿ ಹೇಳ್ಬೇಕು, ಧೈರ್ಯ ಬರ್ಬೇಕು, ಅಂದುಕೊತ್ ಹೇಳ್ಬಾರ್ದು. ನೋಡಿ ಅನ್ಬೇಕು, ತೋರಿಸ್ತೀನಿ ಅನ್ಬೇಕು. ಅದಕ್ಕೆ ಮಹಾರಾಜ ಹಿಂಗೆ ಗಂಟು ಬಿದ್ದ್ಬಿಟ್ಟ. ಅವ ಆಯ್ತು ನೋಡಿನಿ ಅಂತ, ತೋರಿಸಂದ್ರೆ ತೋರಿಸ್ತೀನಿ ಅಂದ. ಬಾ ಅಂದ. ಇಬ್ರು ಕೂತ್ರು. ಕುಂತ ಮೇಲೆ ಬ್ರಹ್ಮಜ್ಞಾನದ ಬಗ್ಗೆ ಅವ ಕ್ವಶನ್ ಕೇಳಕತ್ತ. ರಾಜಾಗ ಹೇಳ್ದ ಇವ ಏನಂತ, ಈ ಬ್ರಹ್ಮಜ್ಞಾನ ಪಾಠ ಕೇಳುವಾಗ ಕೇಳವ ಕೆಳಗ್ ಕೂತಿರ್ಬೇಕು, ಹೇಳವ ಮ್ಯಾಲ್ ಕೂತಿರ್ಬೇಕು. ನೀರ ಸಿಂಟೆಕ್ಸ್ ಟ್ಯಾಂಕ್ಲಿಂದ ಕೆಳಗೆ ಸಂಪಿಗೆ ಬರ್ತದೆ, ಸಂಪಿನಲ್ಲಿ ನೀರು ಮ್ಯಾಲ ಇರಂಗಿಲ್ಲ. ಮ್ಯಾಲ್ ಕೂತಿರ್ಬೇಕಂದ. ಇವ ರಾಜ ಕುರ್ಚಿ ಬಿಟ್ಟು ಕೆಳಗ್ ಕುಂತದ ರೂಢಿನೇ ಇಲ್ಲಲ್ಲ ಇವನಿಗೆ. ಆದ್ರೂ ಅದ್ಯಾಂಗಂದ, ಅದ್ಯಾಂಗಾಗ್ತದಂತಂದ. ಅದ್ಯಾಂಗಾಗ್ತದಂತಂದ್ರೆ ನೀನು ಬ್ರಹ್ಮಜ್ಞಾನದ ಬಗ್ಗೆ ಜ್ಞಾನ ಬೇಕಂದ್ರೆ ಹಿಂಗ್ ಕುಂದಿರ್ಬೇಕಪ್ಪ, ನೀ ನನ್ನ ಮುಂದೆ ಕೆಳಗೆ ಚಪ್ಪಗಲ್ ಹಾಕೊಂಡು ಕುಂದಿರ್ಬೇಕು. ದೊಡ್ಡ ದೊಡ್ಡ ಅಧಿಕಾರಿಗಳು ತಮ್ಮ ಕೈ ಕೆಳಗಿರುವಂತ ಆ ಒಂದು ಕ್ಲರ್ಕ್ ಇರ್ಬೋದು, ಅಟೆಂಡರ್ ಇರ್ಬೋದು, ಅವ್ರ ಸಹಾಯಕರು ಇರ್ಬೋದು, ಅವರು ಕುರ್ಚಿ ಮೇಲೆ ಕೂತು ಆಧ್ಯಾತ್ಮ ಚರ್ಚೆ ಮಾಡ್ಲಕ್ ಬರ್ತಾರ. ಅದಕ್ಕೆ ನಾವು ಹೇಳ್ಬೇಕು, ನೀವು ಈ ಕುರ್ಚಿ ಬಿಟ್ಟು ಇಳಿಬೇಕು ಸರ್, ಬೇರೆ ಟೈಮ್ನಾಗ ಕುಂತು ಮಾತಾಡ್ಬೇಕು. ಇಲ್ಲಿ ಕುರ್ಚಿ ಮೇಲೆ ಕೂತೀವಿ ಮಾತಾಡೋ ಮಾತಾಡ್ಲೇವು. ನಾವ್ ಹಿಂಗೆ ಹೇಳ್ತೇವೆ ನಾವು. ಏನ್ರಿ, ಕೆಳಗೆ ಕೂತ್ ಕೇಳಬೇಕು. ಅದಕ್ಕೆ ಇದು ಇಲ್ಲಿ ಕೂತು ಮಾತಾಡೋದಲ್ಲ, ಇದಕ್ಕೆ ಬೇರೆ ಸಮಯ ಕೊಡಬೇಕು. ಇಬ್ಬರು ಸಮಾನವಾಗಿಯೇ ಕುಂದಿರ್ಬೇಕು. ಇಲ್ಲ ಪಾಠ ಹೇಳೋ ಗುರುವಿಗೆ ಉನ್ನತ ಆಸನದ ಮೇಲೆ ಕುಂದಿರ್ಬೇಕು. ದೊಡ್ಡ ಕುರ್ಚಿ ಮೇಲೆ ಕೂತಿಕೆ ನಾವ್ ಏನಾದ್ರು ಬ್ರಹ್ಮಜ್ಞಾನ ಕೇಳ್ತೀವಿ ಅಂತಂದ್ರೆ ಅದು ಅಲ್ಲಿಗೆ ಬಂದೇ ಮಾಡ್ಬೇಕು, ಹೇಳಕ್ಕೆ ಹೋಗ್ಬಾರ್ದು ಅಂತವ್ರಿಗೆ. ಯಾಕಂದ್ರೆ ಅವರು ರಾಜಸ ಪ್ರವೃತ್ತಿ, ಗರ್ವಿಷ್ಠ ಸ್ವಭಾವ ಇಟ್ಕೊಂಡು ನಮ್ಗೆ ಏನೋ ಒಂದು ಪ್ರಶ್ನೆ ಕೇಳಿ ಏನೋ ಒಂದು ಅದಕ್ಕೆ ಅಡ್ಡ ಹಾಕಿ ಉತ್ತರ ಹೇಳಕ್ ಬರ್ಲಾರ್ದಂಗ ಮಾಡಿ ಏನೇನೋ ಮಾಡ್ಬೇಕನ್ನೋದು ದುಷ್ಟ ಬುದ್ಧಿ ಖರ್ಚು ಮಾಡ್ತಿರ್ತಾರ ಕುರ್ಚಿ ಮೇಲೆ ಕೂತು. ಅವ್ರಿಗೆ ಆಸಕ್ತಿ ಇತ್ತಂದ್ರೆ ಬೇರೆ ಕಡೆ ಬರ್ಬೇಕ್ರಿ, ಅದು ಬಿಟ್ಟು ಕೆಳಗೆ ಬರ್ಬೇಕಂತ ಹೇಳ್ತೀವಿ ನಾವು. ಅದು ಏನಾಯ್ತು, ಇವ ರಾಜಾಗ ಬೇಕಿತ್ತಂದ್ರೆ ಕೆಳಗ್ ಕುಂದ್ರು, ನನಗೆ ಮ್ಯಾಲ ಕುಂದರ್ಸು, ಇಲ್ಲ ಅಂತಂದ್ರೆ ನಡಿತೀನಿ ನಾನು ಅಂದ ಅವ ಜಂಗಮಯ್ಯ. ಅವಂದೇನು ಮೂಲಸಿ. ಅವಾಗ ಆಯ್ತು ಬಾರಪ್ಪ ಅಂತೇಳಿ ರಾಜ ಇವನಿಗೆ ಉನ್ನತ ಹಾಸನ ಸಿಂಹಾಸನದ ಮೇಲೆ ಕೂತು, ಇವ ಕೆಳಗ ಕೂತು ನಮಸ್ಕಾರ ಮಾಡಬೇಕು, ಕೈ ಜೋಡಿಸ್ಬೇಕು, ಎಲ್ಲ ಹೇಳದವ. ಶರಣಾಗತಿ ಇರಬೇಕು, ಬ್ರಹ್ಮಜ್ಞಾನ ಪಡ್ಕೋಬೇಕಾದ್ರ ನಿಂದೊಂದು ಪ್ರಯತ್ನ ಅಂತಿರ್ಬೇಕು ಅಂತೆಲ್ಲ ಹೇಳಿದ್ಮೇಲೆ ಮತ್ತೆ ರಾಜಾಗೆ ಬೇಕಾಗಿತ್ತದು ಅವನು ಪುಣ್ಯ ಇತ್ತು. ಕೇಳ, ದೇವ್ರ ಅದನ ಇಲ್ಲ, ಇದ್ರ ಎಲ್ಲಿ ಅದನ ಅಂತ ಕೇಳ. ಒಂದ್ ಬೊಗಣಿ ಹಾಲು ತಗೊಂಬ ಅಷ್ಟೇ. ಒಂದ್ ಬೊಗಣಿ ಹಾಲು, ರಾಜನ ಬಲ್ಲಿ ಜಗ್ಗಿ ಹಾಲಿದ್ದು ಒಂದ್ ಬೊಗಣೆಗೆ ಹಾಲು ತಂದ್ರು. ಹಾಲು ತಂದ ಮೇಲೆ ಈ ಹಾಲಿನಾಗ ತುಪ್ಪ ಆದ ಇಲ್ಲ. ತುಪ್ಪ ಅದ, ಹಾಲಿನಾಗ ತುಪ್ಪ ಹೆಂಗಿರಲ್ರಿ, ತುಪ್ಪ ಅದ ಅಂದವ ರಾಜ. ಮತ್ತ ತುಪ್ಪ ಆದಂದ್ರೆ ಅದರದೊಂದು ವಾಸನೆ ಸಹಿತ ಇಲ್ಲಲ್ಲ, ಇಲ್ಲಿ ಮೂಗಿಗೆ ಹಚ್ಕೊಂಡು ನೋಡಿದ್ರೆ ಅದೇ ಹಂಗ ತುಪ್ಪ ಆದಂತ ಹೇಳ್ತಿದಿ? ಇಲ್ಲ ಇಲ್ಲ ತುಪ್ಪ ಅದರಿ ಅಂತ. ಹಂಗೆ ಈ ಬ್ರಹ್ಮಾಂಡದೊಳಗ ಬ್ರಹ್ಮ ಹಾಲಿನಾಗ ಹೆಂಗ್ ತುಪ್ಪದ ಹಾಗಿದು ತುಪ್ಪ ಇದ್ದಂಗ ಅದನ್ನ ನೋಡಪ್ಪ. ಅವನು ತುಪ್ಪ ಹೆಂಗ ನಿನ್ನ ಮೂಗಿಗೆ ವಾಸನೆ ಬರಲ್ಲ, ಅರಿವಿಗೆ ಬರಲ್ಲ, ಹಾಗವ ಈ ಜೀವಿಗಳಿಗೆ ಅರಿವಿಗೆ ಬರಲಾರ್ದಂಗ ಅದನ್ನ ನೋಡಪ್ಪ ಒಳಗ. ಮತ್ತೆ ಎಲ್ಲಿ ಅದನ ಅಂತ ಕೇಳಿದ್ರ, ಎಲ್ಲಿ ಅದನ ಅಂತಂದ್ರ ಈ ಹಾಲಿನಾಗ ತುಪ್ಪ ಎಲ್ಲಿ ಅದ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೇಪ್ಪ ರಾಜ? ಹಾಲಿನ ತುಂಬ ತುಪ್ಪ ಅದ ರೀ. ಹಂಗೆ ಈ ಬ್ರಹ್ಮಾಂಡದ ತುಂಬ ತುಪ್ಪ, ಬ್ರಹ್ಮಾಂಡದ ತುಂಬ ತುಪ್ಪ. ಅಲ್ಲಿಂದ ಇಲ್ಲಿ ತನಕ ಎಷ್ಟು ಹಾಲದ ಅಷ್ಟು ತುಪ್ಪ. ಅಲ್ಲೇ ಅದ ಇಲ್ಲೇ ಅದ ಅನ್ನೋದು ಅದೆಲ್ಲ ಬಾಲ ಭಾಷೆ, ಹುಡುಗರ ಭಾಷೆ. ಕಾರ್ನಾಗ ಡ್ರೈವರ್ ಕಾರಿನ ತುಂಬ ಇರ್ತಾನೇನ್ರಿ, ಕಾರ್ ಡ್ರೈವರ್ ಸೀಟಿನ ಮೇಲೆ ಅಷ್ಟೇ ಇರ್ತಾನ. ಇವೆಲ್ಲ ಏನದವ ಹುಚ್ಚುಚ್ಚು ದೃಷ್ಟಾಂತಗಳು ಕೊಟ್ಟು ಆ ಬ್ರಹ್ಮನ ಅಖಂಡತೆಗೆ, ಅಖಂಡೈಕ ರಸಕ್ಕೆ ಅಪಮಾನ ಮಾಡುವಂತ ದೃಷ್ಟಾಂತಗಳನ್ನ ಹೇಳಿ ಜನರ ತಲೆ ಕೆಡಿಸ್ತಾರ. ಅಂತ ದೃಷ್ಟಾಂತಗಳು ನಾವು ಕೇಳಬಾರ್ದು.
ಅಂತಲ್ಲಿ ಹೋಗಬಾರದು. ಬ್ರಹ್ಮನ ಯಥಾರ್ಥ ಜ್ಞಾನ ಮಾಡಿಕೊಡೋರಲ್ಲವರು, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬ್ರಹ್ಮ ತಮಗೆ ತಿಳಿದಂಗೆ ಹೇಳೋರು. ಅವರು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅನ್ನೋದು ಬೇರೆ, ಬ್ರಹ್ಮ ಹೆಂಗದನ ಹಾಂಗ್ ಹೋಗೋದು ಬೇರೆ. ಇದು ಬ್ರಹ್ಮಜ್ಞಾನ ಹೆಂಗದಂದ್ರೆ ಬ್ರಹ್ಮನ ಯಥಾರ್ಥ ಜ್ಞಾನ, ಅವರವ್ರಿಗೆ ತಿಳಿದಂಗೆ ಅಲ್ಲಿದು. ಅದಕ್ಕೇನಾಯ್ತು, ತುಪ್ಪ ಎಲ್ಲ ಕಡೆ ಹೆಂಗದ, ಇಲ್ಲಿ ಬ್ರಹ್ಮಾಂಡದೊಳಗ ಕಂಕರ್ ಮೇ ಶಂಕರ್ ಹೈ, ಅಣು ರೇಣು ತೃಣ ಕಾಷ್ಟ ಸಚರ ಆಚಾರ ಏನೇನದಾವ ಎಲ್ಲದರೊಳಗು ಬ್ರಹ್ಮದನ್ ನೋಡಪ್ಪ ಅಂತ ಹೇಳಿದ್ರು. ಆಯ್ತು, ತಿಳಿತಂದ ರಾಜ. ದೃಷ್ಟಾಂತ ಕೊಟ್ಟ ಮೇಲೆ ಸಿದ್ಧಾಂತ ಹೆಂಗ್ ತಿಳಿಯಂಗಿಲ್ಲ. ತಿಳಿತಪ್ಪ. ಮತ್ತೇನ್ ಪ್ರಶ್ನೆ ಇದ್ರ ಕೇಳು ಅಂದ. ಮತ್ತೇನ್ ಪ್ರಶ್ನೆ ಅಂದ್ರ, ಬ್ರಹ್ಮ ಮುಖ ಯಾಕಡೆ ಮಾಡ್ಕೊಂಡು ಕೂತಾನೆ ಹೇಳು ಅನ್ನ. ಬ್ರಹ್ಮನ ಮುಖ ಯಾಕಡೆ ಅದ? ನಮಗ ಒಂದು ಮುಖ ಅದಲ್ಲ, ಮುಂದೆ ಮುಖ ಹಿಂದ ತಿಕ್ಕ. ಬ್ರಹ್ಮಗ ಹಂಗಿಲ್ಲ. ಅವ ಏನ್ ಮಾಡಿದ್ನಂತ, ಒಂದ್ ಮೇಣಬತ್ತಿಯ ಏನಾರ ತರಿಸು, ಒಂದು ದೀಪ ಹಚ್ಕೊಂಬಾ ಅನ್ನ. ದೀಪ ಹಚ್ಕೊಂಡು ಬ್ರಹ್ಮ ಬಂದು ಆ ದೀಪ ಹಚ್ಚಿದ್ಮೇಲೆ, ಈ ದೀಪಕ್ಕೆ ಮುಖ ಯಾಕಡೆ ಅದ ಹೇಳು ಅಂತಂದ. ಈ ದೀಪಕ್ಕೆ ಮುಖ ಯಾಕಡೆ ಅದ ಅಂತ ಹೇಳಿದ್ರೆ, ದೀಪಕ್ಕೆ ಎಲ್ಲಾ ಕಡೆ ಮುಖ ಅದ. ಹಂಗ ಬ್ರಹ್ಮನ ಮುಖ ಹೆಂಗದ ಅಂದ್ರೆ ಸರ್ವತೋ ಮುಖ, ಹಿಂದ ಮುಂದ ಅಂತೇನಿಲ್ಲ, ಅದು ಎಲ್ಲಾ ಕಡೆ ಅವನ ಮುಖನೇ ಅದ ನೋಡಪ್ಪ. ವಿಶ್ವತೋ ಮುಖ, ಸರ್ವತೋ ಮುಖ, ಬ್ರಹ್ಮ ವಿಶ್ವತೋ ಮುಖ ಅವನ. ತಿಳಿತ ರಾಜ ಅಂದ. ಹಾ ತಿಳಿತು. ಆಯ್ತು, ಚಲೋ ಆಯ್ತು. ಮತ್ತ ಅವನಿಗೆ ಇನ್ನ ಏನಾರ ಕೇಳದಿದ್ರೆ ಕೇಳೋದು. ಏನ ಈಗ ಬ್ರಹ್ಮ ಏನ್ ಮಾಡ್ಲಕತ್ತಾನ ಅಂತ ಕೇಳ. ಬ್ರಹ್ಮ ಈಗ ಏನ್ ಮಾಡ್ಲಕತ್ತಾನ ಅಂತ ಕೇಳಿದಾಗ ಸಂಶಯಗಳು ಬರ್ತಾವ. ಬಂದು ಹೊತ್ತಾಗ ಅದನ್ನ ತಿಳಿಸಿ ಹೇಳಂತ ಗುರು ಬೇಕು. ಬ್ರಹ್ಮ ಏನ್ ಮಾಡ್ಲಕತ್ತಾನ ಈಗ? ಬ್ರಹ್ಮ ಏನ್ ಮಾಡ್ಲಕತ್ತಾನ ಅಂದ್ರ, ಇಡೀ ದೇಶದ ಚಕ್ರವರ್ತಿ ನೀನು. ನಿನಗೇನ್ ಮಾಡ್ಯಾನ, ಹಿಡಿದು ನೆಲದ ಮೇಲೆ ಕುಂದರ್ಸನ. ನಾನು ಮನಿ ತಿರುಗಿ ಭಿಕ್ಷೆ ಬೇಡಂತ ಭಿಕ್ಷುಕ ಭಿಕಾರಿ ನಾನು. ನನ್ನಂತ ಜೋಗಿ ಜಂಗಮನಿಗೆ ಸಿಂಹಾಸನದ ಮೇಲೆ ಕುಂದಿರ್ಸ್ಯಾನ ಈಗ ಬ್ರಹ್ಮ ಅಂತ ಹೇಳಿದ್ನಂತ. ಸಿಂಹಾಸನದ ಮೇಲೆ ಕುಂದಿರ್ಸ್ಯಾನ, ನನಗ ನಿನಗ ತೆಳಕ್ ಕುಂದಿರ್ಸಿ ಆ ಜಂಗಮನಿಂತ ಪಾಠ ಹೇಳಕಚ್ಚನ, ಬ್ರಹ್ಮಜ್ಞಾನದ ಪಾಠ ನಿನಗ ಕುಂತದ ಕೇಳಕಚ್ಚನ. ಬ್ರಹ್ಮ ಏನ್ ಮಾಡ್ಯಾನ, ಇದೇ ಮಾಡ್ಲಕತ್ತಾನ ನೋಡಿ. ಸದ್ಯಕ್ಕೆ ಅವ ಮಾಡೋ ಕೆಲಸ ಇದೆ. ಸರ್ವಕರ್ತೃ ಅದನ್ನಪ್ಪ ಅವನು ಬ್ರಹ್ಮ. ಏನ್ ಮಾಡ್ಲಕತ್ತಾನಂದ್ರೆ ಎಲ್ಲ ಮಾಡ್ಲಕತ್ತಾನ. ಜಗತ್ತಿನಾಗ ಏನ್ ನಡೆದದ ಅದೆಲ್ಲ ಅವನೇ ಮಾಡ್ಲಕತ್ತಾನ. ಪಾಪಿಷ್ಟರದು ಉಪ್ಪರಿಗೆ ಇತ್ತು ಅಂತಂದ್ರ ತಿಪ್ಪಿ ಮಾಡ್ಲಕತ್ತಾನ. ಪುಣ್ಯವಂತರು ತಿಪ್ಪಿಯಾಗಿ ಗುಡಿಸಲ್ದಾಗ ಬದುಕ್ಲಕತ್ತಿದ್ರಂದ್ರೆ ಅದನ್ನು ಉಪ್ಪರಿಗೆ ಮಾಡ್ಲಕತ್ತಾನ. ಅವ ಸರ್ವಕರ್ತೃ ಅದನ್ನ. ಅವ ಬರೀ ಏನ್ ಮಾಡ್ಲಕತ್ತಾನಂದ್ರೆ ಏನಾರ ಒಂದು ಮಾಡವ ಅಲ್ಲ, ಅವ ಏನೆಲ್ಲ ಮಾಡವ ಅಂದನು. ಸರ್ವಕರ್ತೃ, ಸರ್ವಜ್ಞ, ಸರ್ವವ್ಯಾಪಕ. ಹಾಲಿನಾಗಿ ಸರ್ವವ್ಯಾಪಕ ಅದನ. ಸರ್ವತೋಮುಖ, ಎತ್ತ ನೋಡಿದಡತ್ತ ನೀನೇ ದೇವ. ಸಕಲ ವಿಸ್ತಾರದ ರೂವು ನೀನೇ ದೇವ. ಎಷ್ಟು ವಿಶಾಲದ ಈ ಜಗತ್ತ, ಅದೆಲ್ಲ ನಿಂದೇ ಸ್ವರೂಪ ಅದಪ್ಪ. ವಿಶ್ವತೋ ಚಕ್ಷು, ಎಲ್ಲಾ ಕಣ್ಣುಗಳ ಮೂಲಕ ನೋಡವನು ನೀನೇ. ವಿಶ್ವತೋ ಕರ್ಣ, ಎಲ್ಲ ಕಿವಿಗಳ ಮೂಲಕ ಕೇಳುವವನು ನೀನೇ. ವಿಶ್ವತೋ ಪಾದ, ಎಲ್ಲ ಪಾದಗಳ ಮೂಲಕ ಚಲಿಸುವವನು ನೀನೇ. ಎಲ್ಲ ಮಾಡಂತವ್ ನೀನೆ. ಸರ್ವಕರ್ತೃತ್ವ ನೀನೆ. ಎಲ್ಲ ಕೈಗಳ ಮೂಲಕ ಏನು ಕೆಲಸ ನಡೆದದ ಅದೆಲ್ಲ ನಿಂದೇ ಅಪ್ಪ. ಇದಕ್ಕೆ ಏನಂತಾರೆ, ನಿಮ್ಮ ಕರ್ಮಗಳನ್ನ ಪರಮಾತ್ಮನಿಗೆ ಸಮರ್ಪಿಸು. ನಾ ನೋಡ್ಲಕತ್ತೀನಿ ಅಂತ ಅನ್ಬೇಡ, ಪರಮಾತ್ಮನೇ ನೋಡ್ಲಕತ್ತಾನ ಅಂತನು. ನಾ ಮಾಡ್ಲಕತ್ತೀನಿ ಅಂತ ಅನ್ಬೇಡ, ಪರಮಾತ್ಮನೇ ಮಾಡ್ಲಕತ್ತಾನ ಅಂತನು. ಇದೆಲ್ಲ ಈಶ್ವರನಿಗೆ ಸಮರ್ಪಣೆ ಮಾಡದೆ ಕರ್ಮಯೋಗ. ಈ ರೀತಿ ಹೇಳೋದ್ರಿಂದ ಪರಮಾತ್ಮನ ಅನುಸಂಧಾನ ಆಗ್ತದಲ್ರಿ. ಎಲ್ಲ ನಿಂದೆ, ನೀನೇ ಅದಿ, ಎಲ್ಲ ಮುಖ ನಿಂದೆ, ಕಾಲು ನಿಂದೆ, ಕೈ ನಿಂದೆ. ಅದೇ ಕರ್ಮಯೋಗ. ಮತ್ತೇನು, ಮಾಡುವ ಕೆಲಸಗಳೆಲ್ಲ ನಿನ್ನವೇ ಅಪ್ಪ.
ನೀ ನದಿ ಅಂತೇಳಿ ಇವೆಲ್ಲ ಕೆಲಸ ನಡೆದವ, ಒಳಗೆ ನೀನೇ ಇದ್ದಿದ್ದಿಲ್ಲ ಅಂದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಈ ರೀತಿ ಮಾಡುವ ಮೂಲಕ ಅನುಸಂಧಾನ ಮಾಡಿದ್ರೆ ಅದಕ್ಕೆ ಕರ್ಮಯೋಗ ಅಂತಾರೆ. ಹಿಂಗಾಗಿ ಈ ದೃಷ್ಟಾಂತ, ಈ ವಚನ ಹೇಳುವ ಮೂಲಕ ಇವತ್ತಿನ ಪಾಠ ಇವಲ್ಲಿಗೆ ಸ್ಥಗಿತಗೊಳಿಸೋಣ. ಮತ್ತೆ ಮುಂದಿನ ಭಾಗ ಮುಂದೆ ವಿಚಾರ ಮಾಡೋಣ. ಹೇಳಿದ ಪಾಠ ಏನಾದ್ರು ಉಪಯೋಗ ಆದ? ಬ್ರಹ್ಮನ ಅನುಸಂಧಾನ ಆಯ್ತಾ? ಒಂದಿಷ್ಟು ಅನುಸಂಧಾನ ಆದ್ರೆ ಉಪಯೋಗ ಆದಂಗ. ಬ್ರಹ್ಮನ ಅನುಭವನೇ ಆಗಲಿಲ್ಲ ಅಂದ್ರೆ ಸುಮ್ಮನೆ ಕಥೆ ಹೇಳಿದ್ರಿ ಅದಕ್ಕೆ. ಭಾನ ಆಗ್ಬೇಕಲ್ಲ. ರಾಜ ಮತ್ತು ಜಂಗಮನ ದೃಷ್ಟಾಂತ ಚಂದಿತ್ತ? ಪರಮಾತ್ಮನ ತಿಳ್ಕೊಳ್ಬೇಕಾದ್ರೂ ವಿಧಾನ ಅಂತ ಅನ್ಬೇಕಾದ್ರೂ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗುರು ರೂಪದೊಳಗ ದೃಷ್ಟಾಂತದ ಮೂಲಕ ಸಿದ್ಧಾಂತವನ್ನು ತಿಳಿಸಿಕೊಟ್ಟ ಸದ್ಗುರುನಾಥ. ಮತ್ತೆ ಯಾರೇನ್ ಮಾತಾಡ್ಬೇಕಾ ಇವತ್ತಿನ ಪಾಠದ ಬಗ್ಗೆ? ಏನ್ ಜಟಿಲವಾಗಿದ್ದೇನು ಹೇಳಿಲ್ಲ, ಸರಳವಾಗಿದ್ದು ಹೇಳಿವಿ. ಜೇಡರ ದಾಸಿ ಮಾರ್ಯರ ವಚನ ಯಾವಾಗಲೂ ಅನ್ಬೇಕು. ಅದ್ಯಾವುದು? ಎಷ್ಟನೇ ದೋಹಾದ ಗದಿವಲ್ಲ ನಾವು? ಅಂತರ್ಬಾಹರ್ 190ನೇ ದೋಹಾ ಏನದಲ್ಲ ಇದು, ಪ್ಲಸ್ ಜೇಡರ ದಾಸಿಮಾರರ ವಚನ ಏನದಲ್ಲ, ಮರದೊಳಗೆ ಮಂದಾಗ್ನಿ, ಇವೆಲ್ಲ ಒಂದೇ ಕಡೆ ಬರೆದಿಟ್ಕೋಬೇಕು. ಅವೆಲ್ಲ ಒಂದೇ ಈಕ್ವಲ್ ಅಂಟವು, ಸಮಾನವಾದಂಥವು. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಏನದಲ್ಲ ಅದೆಲ್ಲ ಒಂದೇ ತರಹದ ವಚನಗಳು, ಒಂದೇ ಅರ್ಥಕ್ಕೆ ಸಂಬಂಧಪಟ್ಟಂತ ವಚನಗಳು. ಇವೆಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ಕೋಬೇಕು. ಬ್ರಹ್ಮಚೇತನದ ವರ್ಣನ ಬಹಳ ಮುಖ್ಯ ಅದ ಇದು. ಜಾಸ್ತಿ ಹೇಳ್ತಾ ಇಲ್ಲ, ಗಂಭೀರ ವಿಷಯ ಸರಳವಾಗಿ ನಿಧಾನವಾಗಿ ಹೇಳಬೇಕಾಗಿದೆ. ಇದು ಏನು ಒಂದು ನಿಮಿಷನಾಗ ಮುಗಿದೋಗ್ಬಿಡ್ತದೆ. ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲ ವಸ್ತುಗಳಲ್ಲಿ ಅವ ತುಂಬಿ ತುಳಕತನ ಅಂದ್ರೆ ಮುಗಿದೋಗ್ಬಿಡ್ತು ಬ್ರಹ್ಮಚೇತನದ ವರ್ಣನ. ಆ ವಸ್ತು ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅಂತೇಳಿ ಹಿಂಗ್ ಮಾಡಿದ್ರೆ ಇದು ಬಾನ, ಅದು ಜ್ಞಾನ ಅಂತಂದ್ಮೇಲೆ ಬಡ ಹೇಳಿದ್ರೆ ಅರ್ಥ ಆಗ್ಬೇಕಲ್ಲ, ಅದು ಅನುಭವಕ್ಕೆ ಬರ್ಬೇಕಲ್ಲ. ಅದರ ಸಲ ನಿಧಾನವಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಇದು ಇನ್ನೂ ಒಂದು ವಾರ 10 ದಿವಸ ನಡೀತದೆ. ಇದು ಬ್ರಹ್ಮನ ವರ್ಣನೆ ಮಾಡಮ್ಮ ಬೇಡ? ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನದು ಮಾಡ್ಲಿಕ್ಕೆ? ಎಲ್ಲ ಕಡೆ ಬ್ರಹ್ಮ ಕಾಣುವಂತ ಸಾಮರ್ಥ್ಯ ನಿಮಗೆ ಬಂತು ಅಂತಂದ್ರೆ ನಾ ಹೇಳಿದ ಪಾಠ ಸಾರ್ಥಕ ಆಗ್ತದೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತೆ ಮುಂದಿನ ಭಾಗ ಏನ್ ಮಾಡ್ತೀರಿ ನೋಡಿ. ಕಾರ್ಯಕ್ರಮ ನಮ್ಮ ನಾವಿ ಬಾವುರಾಯರು ಮಾತನಾಡೋರಿದ್ರು, ಅದು ಬ್ರೇಕ್ ಮಾಡಿ ನಾವು ಅಡ್ಡಬೇಕು ಬಂದಂಗೆ ಬಂದ್ಬಿಟ್ಟಿವ ಮಾತಾಡ್ಲಿಕ್ಕೆ. ಇವತ್ತು ಬೇಡ ಅಂದ್ರೆ ಅವ್ರಿಗೆ ನಾಳೆ ಕೊಡ್ತೀರಿ ಚಾನ್ಸು. ನೋಡ್ರಿ, ಫ್ರೀ ಇದ್ರಂದ್ರೆ ಕೂತ್ ಮಾತಾಡ್ರಿ, ಇಲ್ಲಾಂದ್ರೆ ನಾಳೆ ಮಾಡ್ರಿ, ಹೆಂಗಾರ ಮಾಡ್ರಿ.
ಯಾರಾದ್ರೂ ಬ್ರಹ್ಮಜ್ಞಾನ ಅಂತ ಹೇಳಿ ಮಹಾತ್ಮಾರ್ಗಿ ಬ್ರಹ್ಮಜ್ಞಾನ ಅಂತ ಹೇಳಿ ಹೇಳ್ತೀರಿ, ಬ್ರಹ್ಮಜ್ಞಾನ ಬಗ್ಗೆ ನಿಮ್ಗೆ ಏನು ಗೊತ್ತದ, ಬ್ರಹ್ಮನ ತಿಳಿಸ್ಕೊಡ್ರಿ, ಯಾರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದ್ರೆ ನಾವು ಯಾವ ರೀತಿಯಾಗಿ ನಾವು ತಯಾರಿಯಲ್ಲಿ ಇರ್ತೀವಿ. ಈ ರಾಜ್ಯ ಜಂಗಮನ ಒಂದು ದೃಷ್ಟಾಂತವನ್ನು ಕೊಟ್ಟು ಸಿದ್ಧಾಂತವನ್ನು ನಾವು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದನ್ನು ಗುರುಗಳಂತೆಲ್ಲ ರಾಶಿಮಾರ್ ದೇವರ ರಾಶಿಮಾರ್ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿರನಸ್ತವ ಮಧ್ಯವಿಂದಿದ ಪಂಡಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ವೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಯೇ, ಪರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿರೂಪೇಣ ಸರ್ವದುಃಖ ನಿವೃತ್ತಿರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮೇ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನೆ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ.
न गुरोरधिकं तत्त्वं न गुरोरधिकं तपः तत्त्वं ज्ञानात् परं नास्ति तस्मै श्री गुरवे नमः। मन्नाथ श्री जगन्नाथो मद्गुरु श्री जगद्गुरु ममात्मा सर्वभूतात्मा तस्मै श्री गुरवे नमः। ध्यानमूलं गुरुर्मूर्ति पूजामूलं गुरुपदं मन्त्रमूलं गुरोर्वाक्यं मोक्षमूलं गुरुकृपाः। गुरुरादिर्नादिश्च गुरुपरमदैवतं गुरुपरतरं नास्ति तस्मै श्री गुरवे नमः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। परमानंद प्राप्ति भव सर्वदुःखनिवृत्ति भव इष्टार्थ सिद्धिरस्तु यशस्वी भव यशस्वी भव। ओम शांति शांति शांति। ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ। ಎಲ್ಲ ಶರಣ